ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ಎಲ್ಲ ಆತ್ಮೀಯ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಸ್ನೇಹಿತರೆ, ಪ್ರಥಮ ಅವಕಾಶದಲ್ಲಿ ಪ್ರಥಮ ದರ್ಜೆಯ ಸಹಾಯಕರು ಅಥವಾ ದ್ವಿತೀಯ ದರ್ಜೆಯ ಸಹಾಯಕರು ಎಂಬ ಹುದ್ದೆಯನ್ನು ತಮ್ಮದಾಗಿಸಿಕೊಳ್ಳಲು ಯಾವ ರೀತಿಯಾದಂತಹ ಪ್ರಯತ್ನವನ್ನು ಮಾಡಬೇಕು, ಯಾವ ರೀತಿ ನಾವು ತಯಾರಿಯನ್ನು ನಡೆಸಬೇಕು, ಆ ಹುದ್ದೆ ನಮ್ಮದಾಗಿಸಿಕೊಳ್ಳಬೇಕೆಂದರೆ ತಾವು ಯಾವ ರೀತಿಯಾದಂಥ ವಿವಿಧ ಹಂತದ ಅಧ್ಯಯನವನ್ನು ಮಾಡಬೇಕೆಂಬ ಅಂಶಗಳ ಬಗ್ಗೆ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ಸ್ನೇಹಿತರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆ ಎಂಬುದು ಇವತ್ತಿನ ದಿನಮಾನಗಳಲ್ಲಿ ಅದರದೇ ಆದಂಥ ಒಂದು ಮಹತ್ವವನ್ನು ಪಡೆದುಕೊಂಡಿದೆ. ಅದಕ್ಕೋಸ್ಕರ ಎಷ್ಟು ತರಬೇತಿ ಕೇಂದ್ರಗಳು ಸಹ ಓಪನ್ ಆಗಿಬಿಟ್ಟಿದ್ದೇವೆ, ತಮಗೆಲ್ಲರಿಗೂ ಗೊತ್ತಿರುವಂತೆ. ಆದರೆ ಸ್ನೇಹಿತರೆ, ಆ ತರಬೇತಿ ಸಂಸ್ಥೆಗಳಲ್ಲಿ ತರಬೇತಿ ಪಡೆಯಿರಿ ಅಥವಾ ಬಿಡ್ರಿ, ಆದರೆ ಹುದ್ದೆ ಮಾತ್ರ ನಿಮ್ಮದಾಗಿಸಿಕೊಳ್ಳಬೇಕು. ಅದಕ್ಕೋಸ್ಕರ ನೀವು ಯಾವ ರೀತಿಯಾದಂತಹ ಅಧ್ಯಯನ ಹಂತಗಳನ್ನು ಮಾಡಬೇಕೆಂಬುದರ ಬಗ್ಗೆ ಇವತ್ತು ನಾನು ಸಂಕ್ಷಿಪ್ತವಾಗಿ ಹಾಗೂ ಕಡಿಮೆ ಅವಧಿಯಲ್ಲಿ ಯಶಸ್ವಿಯನ್ನು ಹೊಂದಲು ನೀವು ಅನುಸರಿಸಬೇಕಾದಂಥ ಕ್ರಮಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ಸ್ನೇಹಿತರೆ, ಮೊದಲನೇದಾಗಿ ನಾನು ನನ್ನ ಪರಿಚಯವನ್ನು ಹಾಗೂ ನಾನು ಯಾವ ರೀತಿಯಾದಂತಹ ಯಶಸ್ವಿಗೊಳ್ಳಲು ಅಧ್ಯಯನ ಮಾಡಿದ್ದೀನಿ, ನಂತರ ಎಫ್.ಡಿ.ಎ ಮತ್ತು ಎಸ್.ಡಿ.ಎ ಪರೀಕ್ಷೆಯ ಬಗ್ಗೆ ಪರಿಚಯ, ಎಸ್.ಡಿ.ಎ ಮತ್ತು ಎಫ್.ಡಿ.ಎ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಮಾಹಿತಿ, ಪ್ರಶ್ನೆ ಪತ್ರಿಕೆ 1ರ ಬಗ್ಗೆ ವಿಶ್ಲೇಷಣೆ, ಪ್ರಶ್ನೆ ಪತ್ರಿಕೆ 2ರ ಬಗ್ಗೆ ವಿಶ್ಲೇಷಣೆ, ಪ್ರಶ್ನೆ ಪತ್ರಿಕೆ 1 ಒಳಗೊಂಡಿರುವಂಥ ಅಧ್ಯಯನ ಸಾಮಗ್ರಿಗಳು ಮತ್ತು ಆ ಅಧ್ಯಯನ ಸಾಮಗ್ರಿಗಳ ಬಗ್ಗೆ ವಿಶ್ಲೇಷಣೆ, ಪ್ರಶ್ನೆ ಪತ್ರಿಕೆ 2 ಹಾಗೂ ಆ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುವಂಥ ಅಧ್ಯಯನ ಸಾಮಗ್ರಿಗಳು ಮತ್ತು ಅದರ ವಿಶ್ಲೇಷಣೆ, ಅಂತಿಮ ಅವಧಿಯಲ್ಲಿ ಯಾವ ರೀತಿ ನಾವು ಪರೀಕ್ಷೆಗೆ ತಯಾರಿ ನಡೆಸಬೇಕು, ಪರೀಕ್ಷಾ ಕೊಠಡಿಯಲ್ಲಿ ನಾವು ತಾಳ್ಮೆಯನ್ನು ಕಾಯ್ದುಕೊಳ್ಳಬೇಕೆಂದರೆ ಯಾವ ರೀತಿ ಇರಬೇಕು, ಹಾಗೂ ಪ್ರಶ್ನೆ ಪತ್ರಿಕೆಯನ್ನು ಪರೀಕ್ಷಾ ಕೊಠಡಿಯಲ್ಲಿ ಬಿಡಿಸುವಾಗ ನಾವು ಯಾವ ರೀತಿಯಾದಂತಹ ನಮ್ಮ ಮನಸ್ಥಿತಿಯನ್ನು ಹೊಂದಿಸಿಕೊಳ್ಳಬೇಕು ಎಂಬ ವಿವಿಧ ರೀತಿಯಾದಂಥ ಅಂಶಗಳ ಬಗ್ಗೆ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ಸ್ನೇಹಿತರೆ, ಮೊದಲನೇದಾಗಿ ನನ್ನ ಪರಿಚಯವನ್ನು ತಮ್ಮೊಂದಿಗೆ ಹೇಳಿಕೊಳ್ಳಲು ಇಚ್ಛಿಸುತ್ತೇನೆ. ಏಕೆಂದರೆ ಒಬ್ಬ ವ್ಯಕ್ತಿಯು ಸಲಹೆ ಸಹಕಾರವನ್ನು ಕೊಡುತ್ತಿದ್ದಾನೆಂದರೆ ಅಥವಾ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ ಅಂತಂದರೆ, ಆ ಸಲಹೆ ಸಹಕಾರವನ್ನು ಕೇಳುತ್ತಿರುವವರು, ಮಾರ್ಗದರ್ಶನವನ್ನು ಪಡೆಯುತ್ತಿರುವವರು ಯಾವ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ ಅಂತಂದರೆ, ತಮಗೆ ಮಾರ್ಗದರ್ಶನ ಅಥವಾ ಸಲಹೆ ಸಹಕಾರ ನೀಡುತ್ತಿರುವಂಥ ವ್ಯಕ್ತಿಯ ಯೋಗ್ಯತೆ ಏನು, ಆ ವ್ಯಕ್ತಿಯು ಸಹ ಈಗಾಗಲೇ ಏನಾದರೂ ಸರ್ಕಾರಿ ನೌಕರಿಯಲ್ಲಿದ್ದಾನೆ, ಅಥವಾ ಅವನು ಅಧಿಕಾರಿಯೇ, ಅಥವಾ ಅವನು KS ಅಥವಾ IAS ಆಫೀಸರಾ, ಅಥವಾ ಅವನೊಬ್ಬನು ಸಾಮಾನ್ಯ ಶಿಕ್ಷಕನ, ಅಥವಾ ಅವನು ಹಲವಾರು ರೀತಿಯಾದಂಥ ಪರೀಕ್ಷೆಗಳನ್ನು ಎದುರಿಸಿ ಯಶಸ್ವಿಗೊಳ್ಳದೆ ಇವತ್ತು ಒಂದು ತರಬೇತಿ ಕೇಂದ್ರದಲ್ಲಿ ಈ ರೀತಿ ಹೇಳ್ಕೊಂಡು ಇದ್ದಾರಾ ಎಂಬುದರ ಬಗ್ಗೆ ಹಲವಾರು ರೀತಿಯಾದಂಥ ವಿಚಾರಗಳನ್ನು ಮಾಡ್ತಾ ಇರ್ತಾರೆ. ಏಕೆಂದರೆ ಒಬ್ಬ ಸ್ಪರ್ಧಾರ್ಥಿಯ ಮನಸ್ಥಿತಿ ಹೇಗಿರ್ತದೆ ಅಂತಂದರೆ, ಹಲವಾರು ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಿ ಯಶಸ್ವಿಗೊಂಡಿರುವ ವ್ಯಕ್ತಿಗಿಂತ, ಇದು ವಿಫಲತೆ ಹೊಂದಿರುವ ವ್ಯಕ್ತಿಗಿಂತ ಪ್ರಥಮ ಅವಧಿಯಲ್ಲಿ ಓದಿ ಯಶಸ್ವಿಯಾಗಿರುವಂಥ ವ್ಯಕ್ತಿಯ ಮಾರ್ಗದರ್ಶನ ಪಡೆಯಲು ಎಲ್ಲರೂ ಇಚ್ಛಿಸಿರುತ್ತಾರೆ. ಅದಕ್ಕೋಸ್ಕರ ಸ್ನೇಹಿತರೆ, ನಾನು ಬಾಲಪ್ಪ ತೇನ್ಗಿ ಅಂತೇಳಿ ಪ್ರಸ್ತುತವಾಗಿ ಕೇಂದ್ರ ಕಾರಾಗೃಹ ಪ್ರಪ್ನಾಗ್ರಹಾರ ಬೆಂಗಳೂರಿನಲ್ಲಿ ಜೈಲರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಸ್ನೇಹಿತರೆ, ಈ ಹುದ್ದೆಯ ಜೊತೆಗೆ ಹಲವಾರು ರೀತಿಯಾದಂತಹ ಹುದ್ದೆಗಳನ್ನು ನನ್ನದಾಗಿಸಿಕೊಂಡಿದ್ದೆ. ಎಸ್.ಡಿ.ಎ, ಎಫ್.ಡಿ.ಎ, ಗ್ರೂಪ್ C, ಕಾನ್ಸ್ಟೇಬಲ್, 6-8 ಪದವೀಧರರ ಶಿಕ್ಷಕನಾಗಿ, ಈ ರೀತಿಯಾದಂಥ ಈಗ ಪ್ರಸ್ತುತವಾಗಿ ಜೈಲರ್ ಆಗಿ, ಈ ರೀತಿಯಾದಂಥ ಹಲವಾರು ಹುದ್ದೆಗಳನ್ನು ನನ್ನದಾಗಿಸಿಕೊಂಡಿದ್ದೆ. ನಾನು ಸಹ ನಿಮ್ಮ ಥರ ಒಂದಿನ ಸ್ಪರ್ಧಾರ್ಥಿಯಾಗಿದ್ದೆ. ಆ ಸ್ಪರ್ಧಾರ್ಥಿಯಾಗಿರುವಾಗ ನಿಮ್ಮ ರೀತಿಯ ಹಲವಾರು ರೀತಿಯಾದಂಥ ಕಷ್ಟಗಳನ್ನು ಎದುರಿಸಿದ್ದೆ. ಏಕೆಂದರೆ ನಾನು ಸಹ ನಿಮ್ಮ ಥರ ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಒಬ್ಬನಾಗಿದ್ದೆ. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಡೆಸ್ತಿರುವಂಥ ಹಲವಾರು ವಿದ್ಯಾರ್ಥಿಗಳಲ್ಲಿ 70% ವಿದ್ಯಾರ್ಥಿಗಳೇನಪ್ಪ ಅಂದರೆ ಬಡವರಾಗಿರುತ್ತಾರೆ.
ಅಂತ ಬಡವರಲ್ಲಿ ನಾನೊಬ್ಬನೂ ಆಗಿದ್ದೆ. ಆದರೆ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಮುಂದೊಂದು ದಿನ ನಾನೊಂದು ಮಾತನ್ನು ಅರಿತುಕೊಂಡೆ. ಬಡತನದಲ್ಲಿ ಹುಟ್ಟುವುದು ನನ್ನ ತಪ್ಪಲ್ಲ, ಆದರೆ ಬಡವನಾಗಿ ಸತ್ತರೆ ನಾನು ಮಾಡುವುದು ಅದೇ ಮಹಾ ತಪ್ಪು ಅಂತೇಳಿ ಅರಿತುಕೊಂಡೆ. ಸ್ನೇಹಿತರೆ, ಏಕೆಂದರೆ ಎಷ್ಟೋ ಜನರಿಗೆ ಸೌಲಭ್ಯಗಳು ಇರುತ್ತವೆ, ಆದರೆ ಕೆಲವು ಜನರಿಗೆ ಸೌಲಭ್ಯಗಳು ಇರುವುದಿಲ್ಲ. ಸೌಲಭ್ಯ ಇಲ್ಲದ ಬಡ ಕುಟುಂಬದಲ್ಲಿ ಹುಟ್ಟಿರುವಂಥ ಒಬ್ಬ ಸ್ಪರ್ಧಾರ್ಥಿಯು ಯಾವ ರೀತಿಯಾದಂಥ ಯೋಚನೆ ಮಾಡ್ತಿರ್ತಾನಂತಂದರೆ, ಸೌಲಭ್ಯಗಳಿದ್ದಿದ್ದರೆ ನನ್ನ ತಂದೆಯು ಅಥವಾ ನನ್ನ ಸಹೋದರನು ಯಾವುದಾದ್ರೂ ಒಂದು ಉತ್ತಮವಾದಂಥ ಸರ್ಕಾರಿ ನೌಕರಿಯಲ್ಲಿದ್ದರೆ ನಾನೂ ಸಹ ಇವರ ರೀತಿ ಓದಿ ನಾನೂ ಸಹ ಒಬ್ಬ ಉತ್ತಮ ಅಧಿಕಾರಿಯಾಗಬಹುದಿತ್ತು, ನಾನೂ ಒಂದು ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸಿಕೊಳ್ಬಹುದಿತ್ತು ಎಂಬ ಎಷ್ಟೋ ಯೋಚನೆಗಳು ಮಾಡ್ತಿರ್ತಾರೆ. ಸ್ನೇಹಿತರೆ, ನನ್ನ ತಂದೆಯೂ ಸಹ ಯಾವುದೇ ಸರ್ಕಾರಿ ನೌಕರಸ್ಥನಲ್ಲ, ಯಾವುದೇ ಉದ್ಯಮಿಯೂ ಅಲ್ಲ, ಯಾವುದೇ ಮಧ್ಯಮ ವರ್ಗದ ಕುಟುಂಬವೂ ಸಹ ಅಲ್ಲ. ಅತಿ ಕಡು ಬಡತನದಲ್ಲಿ ಹುಟ್ಟಿರುವಂಥ ನಾನೊಬ್ಬ ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಿದ್ದೆ. ಆದರೆ ನನ್ನ ತಂದೆಯ ಸಹಕಾರ ಇರುವುದರಿಂದ ನಾನು ಇವತ್ತು ಹಲವಾರು ಹುದ್ದೆಗಳಿಗೆ ಗಿಟ್ಟಿಸಿಕೊಳ್ಳುವುದರ ಜೊತೆಗೆ ಒಬ್ಬ ಅಧಿಕಾರಿಯೂ ಸಹ ಆಗಿದ್ದೇನೆ. ನನ್ನಿಂದ ಆಗಿರುವಂಥ ಈ ಒಂದು ಕಾರ್ಯ ನಿಮ್ಮಿಂದಲೂ ಆಗೇ ಆಗುತ್ತದೆ ಎಂಬ ಭರವಸೆಯನ್ನು ನಾನು ನಿಮಗೆ ನೀಡುತ್ತೇನೆ. ಆದರೆ ನೀವು ಮಾಡಬೇಕಾಗಿರುವುದು ಪ್ರಾಮಾಣಿಕ ಪ್ರಯತ್ನ ಹಾಗೂ ಕಠಿಣ ಪರಿಶ್ರಮ. ನಿಮಗೆ ಯಾವ ರೀತಿಯಾದಂಥ ಸಮಸ್ಯೆಗಳು ಬಂದಿರುವೋ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ಸಮಸ್ಯೆಗಳನ್ನು ಎದುರಿಸುವ ವ್ಯಕ್ತಿ ನಾನು. ಒಂದೊತ್ತಿನ ಊಟಕ್ಕೂ ಗತಿ ಇಲ್ಲದ ನಾನೊಬ್ಬ ಉಪವಾಸ ತಿರುಗಾಡಿದರೂ ಸಹ ನಾನು ಹಲವಾರು ರೀತಿಯಾದಂಥ ಕೆಲಸಗಳನ್ನು ಮಾಡಿ ನನ್ನ ಕನಸನ್ನು ಈಡೇರಿಸಿಕೊಳ್ಳುವುದತ್ತ ನಡೆದಿದ್ದೆ. ಸ್ವೀಟ್ ಮಾರ್ಟ್ಸ್ಗಳಲ್ಲಿ ಕೆಲಸ ಮಾಡಿದ್ದೆ, ಹೋಟೆಲ್ನಲ್ಲಿ ಕೆಲಸ ಮಾಡಿದ್ದೆ, ಹೋಟೆಲ್ನಲ್ಲಿ ಸಪ್ಲೈಯರ್ನಾಗಿದ್ದೆ, ಲಾಡ್ಜ್ನಲ್ಲಿ ರೂಮ್ ಬಾಯ್ ಆಗಿದ್ದೆ, ರೂಮ್ ಬಾಯ್ ಸಹ ಆಗಿ ಕೆಲಸ ಮಾಡಿದ್ದೆ. ಆದರೆ ಆ ಕೆಲಸವನ್ನು ಮಾಡುವಾಗ ನನಗೇನು ಅನಿಸಲಿಲ್ಲ, ಯಾಕೆಂದರೆ ನನ್ನ ದೃಷ್ಟಿ ಇರುವುದು ಕೇವಲ ಸರ್ಕಾರಿ ನೌಕರಿಯ ಕಡೆ ಮಾತ್ರ. ಯಾಕೆಂದರೆ ನಾವು ಹುಟ್ಟಿ ಬೆಳೆದಿರುವ ಒಂದು ಪರಿಸ್ಥಿತಿ ಇತ್ತಲ್ಲ, ಅದು ನಮಗೆ ಆ ರೀತಿ ಕಲಿಸಿಕೊಟ್ಟಿತ್ತು. ತಂದೆ ಪಡ್ತಿರುವಂಥ ಕಷ್ಟವನ್ನು, ತಂದೆ ಅನುಭವಿಸ್ತಿರುವಂಥ ನೋವನ್ನು, ತಂದೆ ನನ್ನ ಮುಂದೆಗೆ ಹೇಳಿಕೊಳ್ಳದೆ ಎದುರಿಸ್ತಿರುವಂತಹ ಆ ಕಷ್ಟವನ್ನು ನಾನು ಅರಿತುಕೊಂಡೆ. ಅದಕ್ಕೋಸ್ಕರ ಸ್ನೇಹಿತರೆ, ನಾನು ಹಲವಾರು ರೀತಿಯಾದಂಥ ವಿವಿಧ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದರೂ ಸಹ ಒಂದಿನ ನಾನು ಸರ್ಕಾರ ನೌಕರಸ್ಥನ ಆಗುತ್ತೇನೆ ಎಂಬ ಆತ್ಮವಿಶ್ವಾಸವನ್ನು ನಾನು ಬೆಳೆಸಿಕೊಂಡೆ. ಅದೇ ರೀತಿ ನೀವು ಸಹ ನನ್ನ ರೀತಿಯಾದಂಥ ಹಲವಾರು ಕಷ್ಟಗಳನ್ನು ಎದುರಿಸ್ತಿರ್ತೀರ. ಸ್ನೇಹಿತರೆ, ನೀವು ಕೆಲಸ ಕಾರ್ಯಗಳನ್ನು ಮಾಡದಿದ್ದರೂ ಪರವಾಗಿಲ್ಲ, ಆದರೆ ನೀವು ಒಂದು ತಿಳಿದುಕೊಳ್ಳಬೇಕು, ನಿಮ್ಮ ತಂದೆ ಎಷ್ಟೇ ಶ್ರೀಮಂತನಿದ್ದಾನಂತಂದರೂ ಶಿಕ್ಷಣಕ್ಕೆ ಮಗನನ್ನು ಕಲಿಸೋಕೆ ಬಿಟ್ಟಾಗ, ಆ ಮಗುವನ್ನು ಶಿಕ್ಷಣಕ್ಕಾಗಿ ಬಿಟ್ಟಾಗ ಆ ತಂದೆ ಎಷ್ಟೇ ಆಸ್ತಿ ಹೊಂದಿದರೂ ಸಹ ಅವನು ಬಡವನಾಗ್ತಾನೆ. ಏಕೆಂದರೆ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ತನ್ನ ಆ ಒಂದು ಅತಿ ಹೆಚ್ಚಿಗೆ ಫೀಸ್ ಇರುವಂಥ ಒಂದು ಶಾಲಾ ಕಾಲೇಜುಗಳಿಗೆ ಸೇರಿಸಿರ್ತಾರೆ. ಆವಾಗ ನಿಮ್ಮ ತಂದೆಯವರು ಆ ಶಿಕ್ಷಣಕ್ಕೆ ಹಣ ಹಾಕಿದಾಗ ಅವರು ಅನುಭವಿಸ್ತಿರುವಂಥ ನೋವು ನಿಮಗೆ ಯಾರಿಗೂ ತಿಳಿದಿರುವುದಿಲ್ಲ. ಅದಕ್ಕಾಗಿ ನೀವು ಸರ್ಕಾರ ನೌಕರಿಯನ್ನು ಪಡೆಯುವುದು ಅತಿ ಅವಶ್ಯಕತೆ ಅಂತೇಳಿ ನಾನು ನಿಮ್ಮೊಂದಿಗೆ ಹೇಳಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ನಾನು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಬೂದಿಗೊಪ್ಪ ಎಂಬ ಗ್ರಾಮದಲ್ಲಿ ಜನಿಸಿದ್ದೆ. ಶಿಕ್ಷಣವನ್ನು ಸರ್ಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರು ನಡೆಸ್ತಿರುವಂಥ ವಸತಿ ನಿಲಯದಲ್ಲಿ ಇದ್ದುಕೊಂಡು ನನ್ನ ಶಿಕ್ಷಣವನ್ನು ಮುಗಿಸಿರುತ್ತಿದ್ದೆ. BA ಪದವೀಧರನಾಗಿರುವಂಥ ನಾನು ಕಷ್ಟಕರವಾಗಿದ್ದರೂ ಸಹ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡಿ ನನ್ನ ತಂದೆಯವರು ನನಗೆ ಸಹಕಾರ ನೀಡಿ ಕಲಿಸಿದರು. ಸೊ ನೀವು ಸಹ ಎಷ್ಟೋ ಜನ ಇದರಲ್ಲಿ ನಂತರ ಕಷ್ಟಗಳನ್ನು ಎದುರಿಸ್ತಿರ್ತೀರಿ. ಸೊ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಅನುಕೂಲವಾಗಲಿ ಅಂತೇಳಿ ನಾನು ನನ್ನ ಅನುಭವಗಳನ್ನು ಕ್ರೋಢೀಕರಿಸಿ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ನಾನು ಇಲ್ಲಿ ಹೇಳ್ತಿರುವಂಥ ವಿಷಯಗಳು ಅತಿ ಅನುಭವಿಸಿರುವಂಥ ಅಂಶಗಳು. ಖಂಡಿತವಾಗಿಯೂ ನೀವು ಈ ಅಂಶಗಳನ್ನು ಅಳವಡಿಸಿಕೊಂಡು ಅಧ್ಯಯನ ಮಾಡಿದ್ದಾರೆ ಆದರೆ, ಈ ಅಧ್ಯಯನ ಸಾಮಗ್ರಿಗಳನ್ನು ಬಳಸಿದ್ದೇ ಆದರೆ, ಈ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬಿಡಿಸುವ ರೀತಿಯಲ್ಲಿ ನೀವು ಏನಾರು ಕಂಡುಕೊಂಡಿದ್ದಾಗಿದ್ದರೆ
ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಿ ನೀವು ಅರ್ಥೈಸಿಕೊಳ್ಳಬೇಕೆಂಬ ವಿಧಾನ ನಾನು ಹೇಳ್ತಿರ್ತೀನಿ. ಅವನ್ನೆಲ್ಲ ನೀವು ಅಳವಡಿಸಿಕೊಂಡಿದ್ದೆ ಆದರೆ ಖಂಡಿತವಾಗಲೂ ಸಹ ನೀವು ಯಶಸ್ವಿಯಾಗುವುದರಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಯೇ ಇಲ್ಲ ಎಂಬ ಮಾತನ್ನು ನಾನು ನಿಮಗೆ ಭರವಸೆ ನೀಡುತ್ತೇನೆ. ಸ್ನೇಹಿತರೆ, ಈಗ FD ಹಾಗೂ SDA ಪರೀಕ್ಷೆಗಳ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡಲು ಇಚ್ಛಿಸುತ್ತೇನೆ. FD ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಥವಾ ಪ್ರಥಮ ದರ್ಜೆ ಸಹಾಯಕರು ಎಂಬ ಹುದ್ದೆ. SDA ಎಂಬುದು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಥವಾ ದ್ವಿತೀಯ ದರ್ಜೆಯ ಸಹಾಯಕರು. FD ಎಂಬುದು ಪದವಿ ಮೇಲೆ ಇರುವಂಥದ್ದು. ಡಿಗ್ರಿ ಯಾವುದೇ ಡಿಗ್ರಿಯಲ್ಲಿ ಹೊಂದಿರುವಂಥ ವ್ಯಕ್ತಿಗಳು FD ಪರೀಕ್ಷೆ ಬರೆಯಲು ಅರ್ಹರಾಗಿರುತ್ತಾರೆ. PUC ಎಲಿಜಿಬಲ್, ದ್ವಿತೀಯ PUCಯನ್ನು ಮುಗಿಸಿರುವಂಥ ಅಭ್ಯರ್ಥಿಗಳು SDAಗೆ ಎಲಿಜಿಬಲ್ ಇರ್ತಾರೆ. FD ಪ್ರಶ್ನೆ ಪತ್ರಿಕೆಗಳು ಪದವಿ ಮಟ್ಟದಲ್ಲಿರುತ್ತವೆ. FDAಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆಗಳು ಪದವಿ ಮಟ್ಟದಲ್ಲಿರುತ್ತವೆ. SDAಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆಗಳು ದ್ವಿತೀಯ PUCಯ ಮಟ್ಟದಲ್ಲಿರುತ್ತವೆ. ಇದಕ್ಕಿಂತ ಮುಂಚೆ SDA SSLCಯ ಮಟ್ಟದಲ್ಲಿತ್ತು. ಈಗ ದ್ವಿತೀಯ PUCಗೆ ಸಂಬಂಧಪಟ್ಟಿರುವಂತೆ ಆ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಸ್ನೇಹಿತರೆ, FDA ಅಥವಾ SDA ಎಂಬುದು ಪ್ರಮುಖವಾಗಿ ಎರಡು ರೀತಿಯಾದಂಥ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತವೆ. ಪ್ರಶ್ನೆ ಪತ್ರಿಕೆ 1 ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ, ಪ್ರಶ್ನೆ ಪತ್ರಿಕೆ 2 ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತೆ. FDAಯು ಸಹ ಪ್ರಶ್ನೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಹಾಗೂ ಪ್ರಶ್ನೆ ಪತ್ರಿಕೆ 2 ಸಾಮಾನ್ಯ ಕನ್ನಡ. SDAಯು ಸಹ ಪ್ರಶ್ನೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪ್ರಶ್ನೆ ಪತ್ರಿಕೆ 2 ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರುತ್ತವೆ. FDA ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಜ್ಞಾನವು ಪದವಿ ಮಟ್ಟದ ಇರುತ್ತದೆ. SDAಗೆ ಸಂಬಂಧಪಟ್ಟಿರುವಂಥ ಸಾಮಾನ್ಯ ಜ್ಞಾನವು ದ್ವಿತೀಯ PUCಯ ವಿದ್ಯಾರ್ಥಿಗಳ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಇರುತ್ತದೆ. ಪ್ರಶ್ನೆ ಪತ್ರಿಕೆ 2 ಸಾಮಾನ್ಯ ಕನ್ನಡ FDAಗೆ ಪದವಿ ಮಟ್ಟದಲ್ಲಿರುತ್ತದೆ. SDAಗೆ ದ್ವಿತೀಯ PUCಯ ವಿದ್ಯಾರ್ಥಿಗಳ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಇರುತ್ತದೆ. ಪ್ರಶ್ನೆ ಪತ್ರಿಕೆ 1 ಸಾಮಾನ್ಯ ಜ್ಞಾನವು SDA ಹಾಗೂ FDAಗೆ ಸಂಬಂಧಪಟ್ಟಿರುವಂತೆ ಒಂದೇ ರೀತಿಯಾದಂತಹ ಪಠ್ಯಕ್ರಮವನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದರೆ ತಪ್ಪಾಗಲಾರದು. ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳು ಅವುಗಳ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಬೇರೆ ಬೇರೆ ಇರುತ್ತವೆ. ಯಾಕೆಂದರೆ ಈಗಾಗಲೇ ನಿಮಗೆ ಹೇಳಿದ್ದೇನೆ, FDAಯಲ್ಲಿ ಬರುವಂಥ ಪ್ರಶ್ನೆಗಳು ಪದವಿ ಮಟ್ಟದಲ್ಲಿ ಇರುತ್ತವೆ. SDAಯಲ್ಲಿ ಬರುವಂಥ ಪ್ರಶ್ನೆಗಳು ದ್ವಿತೀಯ PUCಯ ವಿದ್ಯಾರ್ಥಿಗಳ ಜ್ಞಾನ ಮಟ್ಟಕ್ಕೆ ಸಂಬಂಧಪಟ್ಟಿರುತ್ತವೆ ಅಂತ. ಆದರೆ ಪಠ್ಯಕ್ರಮ ಒಂದಿರ್ತದೆ. ಉದಾಹರಣೆಗೆ ನಿಮಗೆ ಹೇಳ್ಬೇಕಂತಂದರೆ, ಈಗ SDAಯಲ್ಲಿ ನೇರವಾಗಿ ಒಂದು ಪ್ರಶ್ನೆ ಕೇಳುವುದು ಏನೆಂದರೆ, ಶ್ರೀಕೃಷ್ಣ ದೇವರಾಯನು ಯಾವ ರಾಜವಂಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ಬೋದು. ಆದರೆ ಎಲ್ಲಿ ಅಂತಂದರೆ FDAಯಲ್ಲಿ ಅದೇ ಪ್ರಶ್ನೆ ಪತ್ರಿಕೆಯನ್ನು ಶ್ರೀಕೃಷ್ಣ ದೇವರಾಯನಿಗೆ ಸಂಬಂಧಪಟ್ಟಿರುವ ಈ ಕೆಳಗಿನ ಅಂಶಗಳಲ್ಲಿ ಯಾವುವು ಸರಿಯಾಗಿದ್ದಾವೆ ಅಂತ ಕೊಟ್ಟಿರ್ತಾರೆ. 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಅದರ ಕೆಳಗೆ A ಮತ್ತು B, C ಮತ್ತು D, ABC, ಮೇಲಿನ ಯಾವುದಲ್ಲ ಅಂತ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಪ್ರಶ್ನೆ ಪತ್ರಿಕೆ 1 ಯಾವ ಅಧ್ಯಯನ ಸಾಮಗ್ರಿಗಳನ್ನು ಒಳಗೊಂಡಿರುತ್ತದೆ? ಪ್ರಶ್ನೆ ಪತ್ರಿಕೆ 1ರಲ್ಲಿ ಯಾವ ರೀತಿಯಾದಂಥ ಅಧ್ಯಯನ ಸಾಮಗ್ರಿಗಳ ಅವಶ್ಯಕತೆ ಇದೆ? ಪ್ರಶ್ನೆಗಳು ಯಾವ ರೀತಿ ಬಂದಿರುತ್ತವೆ? ಪ್ರಶ್ನೆಗಳನ್ನು ನಾವು ಯಾವ ರೀತಿ ಅರ್ಥೈಸಿಕೊಳ್ಳಬೇಕು? ಪ್ರಶ್ನೆಗಳನ್ನು ಯಾವ ರೀತಿಯಾದಂಥ ವಿಷಯಗಳನ್ನು ಒಳಗೊಂಡಿರುತ್ತದೆ? ಎಷ್ಟು ವಿಧದಲ್ಲಿರುವಂಥ ವಿಷಯಗಳ ಮೇಲೆ ಅಥವಾ ವಿಷಯ ವಸ್ತು ಆಳವಾಗಿರುತ್ತದೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಈಗ ಪ್ರಶ್ನೆ ಪತ್ರಿಕೆ 1 ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಅಲ್ಲಿ ವಿವಿಧ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಅಂದರೆ ಅಲ್ಲಿ ಯಾವ ರೀತಿಯಾದಂಥ ಕೇಳ್ಬೋದು ಅಂತಂದರೆ, ಒಂದು ಪ್ರಚಲಿತ ವಿದ್ಯಮಾನಗಳ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು. ಆ ಪ್ರಚಲಿತ ವಿದ್ಯಮಾನಗಳಲ್ಲಿ ಸಂಬಂಧಪಟ್ಟಿರುವಂಥ ಅಂಶಗಳಂದರೆ ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ಅಂತ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅಂದರೆ ಕ್ರೀಡೆಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ಬೋದು, ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ಬೋದು,
ರಾಜಕೀಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ಬೋದು, ಹಾಗೂ ಇತರೆಯಾದಂತಹ ಪ್ರಚಲಿತ ವಿದ್ಯಮಾನದಲ್ಲಿ ಇರುವಂತಹ ಅಂಶಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಸುಮಾರು 10ರಿಂದ 15 ಪ್ರಶ್ನೆಗಳು ಪ್ರಚಲಿತ ವಿದ್ಯಮಾನಗಳಲ್ಲಿ ಎಸ್ಡಿಎ ಅಥವಾ ಎಫ್ಡಿಎಗೆ ಬಂದಿರುತ್ತವೆ. ನನ್ನ ಅನುಭವದ ಪ್ರಕಾರ ಎಸ್ಡಿಎ ಮತ್ತು ಎಫ್ಡಿಎಯಲ್ಲಿ ಸುಮಾರು 10ರಿಂದ 15 ಪ್ರಶ್ನೆಗಳು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಿರುವಂತೆ ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಅದರಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದಲ್ಲಿರುವಂಥ ಪ್ರಶ್ನೆಗಳಿರ್ತವೆ. ರಾಜ್ಯ ಮಟ್ಟದ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ತವೆ. ಸದ್ಯ ಆದಷ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾದುದು ತಾವು ತಿಳಿದುಕೊಳ್ಳಬೇಕು. ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥ ಅತಿ ಪ್ರಮುಖವಾಗಿರುವಂಥ ಅಂಶಗಳನ್ನು ತಿಳಿದುಕೊಳ್ಳಬೇಕು. ಎರಡನೇದಾಗಿ ಪ್ರಚಲಿತ ವಿದ್ಯಮಾನಗಳಾದ ಮೇಲೆ ಮಾನಸಿಕ ಸಾಮರ್ಥ್ಯ ಅಂತೇಳಿ ಬರ್ತದೆ. ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಸಹ ತಾವು ನೋಡಿಕೊಂಡಿದ್ದರೆ ಖಂಡಿತವಾಗೂ ಸಹ ಅತಿ ಸಹಾಯವಾಗುವುದರಲ್ಲಿ ಸಂಶಯವಿಲ್ಲ. ಯಾಕೆಂದರೆ ಒಂದು ಸರಿ ನೀವು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಸಮಸ್ಯೆಗಳನ್ನು ಬಿಡಿಸುವ ಒಂದು ಕಲೆಯನ್ನು ನೀವು ಕಲಿತಿದ್ದಾದರೆ ಯಾವುದೇ ಪರೀಕ್ಷೆ ಬಂದರೂ ಸಹ ಆ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಸರಳವಾಗಿ ಏನಪ್ಪ ಅಂತಂದ್ರೆ ಆ ಪ್ರಶ್ನೆಗಳನ್ನು ನೀವು ಸಹಜ ಬಿಡಿಸ್ಬೋದು. ಅದರಲ್ಲಿ ರೀಸನಿಂಗ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಅಂತ ಬರುತ್ತೆ. ರೀಸನಿಂಗಲ್ಲಿ ಆಪ್ಟಿಟ್ಯೂಡ್ ಅಂತ ಬರುತ್ತೆ. ಆಪ್ಟಿಟ್ಯೂಡಲ್ಲಿ ಏನಪ್ಪ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಲೆಕ್ಕಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಬಂದಿರ್ತವೆ. ರೀಸನಿಂಗಲ್ಲಿ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಪ್ರಶ್ನೆಗಳು ಬಂದಿರ್ತವೆ, ಅತಿ ಸರಳವಾಗಿರುತ್ತವೆ. ಸ್ನೇಹಿತರೆ, ಈ ರೀಸನಿಂಗಲ್ಲಿ ಬರುವಂಥ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಪ್ರಶ್ನೆಗಳು ಅತಿ ಸರಳವಾಗಿರ್ತವೆ. ಇವು ನೀವು ಏನಾದರೂ ಬಿಡಿಸೋದು ಕಲಿತರೆ ನಿಮಗೆ ಅತಿ ಸರಳವಾಗಿ ಬಿಡುತ್ತೆ. ಉದಾಹರಣೆಗೆ ಅಂದರೆ ಸರಣಿಗಳ ಹಿಂಗೆ ಒಂದು ABCD ಕೊಟ್ಟಿರ್ತಾನೆ, ಇದರಲ್ಲಿ ಬಿಟ್ಟು ಹೋಗಿರುವಂಥ ಯಾವುದು ಅಥವಾ ಇಲ್ಲಿ ಮುಂದೆ ಬರುವಂಥ ಇದು ಆಲ್ಫಾಬೆಟ್ ಯಾವುದು, ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ, ಸಂಖ್ಯೆಗಳಲ್ಲಿ ಈ ಕೆಳಗಳಲ್ಲಿ ಯಾವುದು ಬಿಟ್ಟು ಹೋಗಿರ್ತದೆ ಅಥವಾ ಮುಂದಿನ ಸಂಖ್ಯೆ ಯಾವುದು ಬರಬೇಕು ಅಥವಾ ಅವುಗಳ ಒಂದು ಯಾವುದಾದ್ರೂ ವರ್ಗದಲ್ಲಿರುವಂಥ ಪ್ರಶ್ನೆ ಇದಿರ್ಬೋದು ಅಥವಾ ಬೆಸ ಸಂಖ್ಯೆಗಳಲ್ಲಿರ್ಬೋದು, ಸಮಸಂಖ್ಯೆಗಳಿಗೆ ಸಂಬಂಧಪಟ್ಟಿರುವಂತಿರ್ಬೋದು, ಘನಮೂಲಕ್ಕೆ ಸಂಬಂಧಪಟ್ಟಿರುವಂತಿರ್ಬೋದು, ಅವುಗಳನ್ನು ತಿಳ್ಕೊಳ್ಬೇಕಾಗಿರ್ತದೆ. ಆಪ್ಟಿಟ್ಯೂಡಲ್ಲಿ ಈ ಲೆಕ್ಕಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ತಾವೆ. ಅವನ್ನೆಲ್ಲ ನೀವು ತಿಳ್ಕೊಂಡಿದ್ದಾದರೆ ಖಂಡಿತವಾಗಲೂ ಸಹಾಯವಾಗುತ್ತದೆ. ಅಲ್ಲಿಯೂ ಸಹ ಏನಪ್ಪ ಅಂದ್ರೆ ಒಂದು 10ರಿಂದ 15 ಪ್ರಶ್ನೆಗಳೇನಪ್ಪ ಅಂತಂದ್ರೆ ಬಂದಿರುತ್ತವೆ. ಎಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತೆ. ಇವೆರಡು ಒಂದು ರೀತಿಯಾದಂಥ ನಮಗೆ ಅತಿ ಸಹಾಯಕವಾಗಿರ್ತವೆ. ನಂತರ ಸಾಮಾನ್ಯ ವಿಜ್ಞಾನ ಅಂತ ಬರುತ್ತಾ. ಸಾಮಾನ್ಯ ವಿಜ್ಞಾನ ಮತ್ತು ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಸುಮಾರು 10ರಿಂದ 12 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಎಫ್ಡಿಎಯಲ್ಲಿ ವಿಜ್ಞಾನದಲ್ಲಿ ರಸಾಯನಶಾಸ್ತ್ರ, ಆಮೇಲೆ ಅಲ್ಲಿ ರಾಸಾಯನಿಕಗಳ ಬಗ್ಗೆ ಅಧ್ಯಯನ ಮಾಡಿದರೆ ಚೆನ್ನಾಗಿರುತ್ತೆ. ಆಮೇಲೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಹಾಗೂ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ನಿತ್ಯ ಜೀವನದಲ್ಲಿ ಅನ್ವಯಿಕ ವಿಜ್ಞಾನ ಅಂತೇಳಿ ಬರ್ತಲ್ಲ, ಅಪ್ಲೈಡ್ ಆ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ನಿತ್ಯ ಜೀವನದಲ್ಲಿ ಯಾವ ರೀತಿಯಾದಂಥ ಪ್ರಶ್ನೆಗಳು ನೀವು ನೋಡಿಕೊಂಡಿದ್ದಾದರೆ ಖಂಡಿತ ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ. ಅಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಬಂದಿರುತ್ತವೆ. ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಅಂಶಗಳು ಬಂದಿರುತ್ತವೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು. ಆಮೇಲೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ವಿವಿಧ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸಮಾಜ ವಿಜ್ಞಾನದಲ್ಲಿ ಬರುವಂಥ ವಿಷಯಗಳಂದರೆ ರಾಜ್ಯಶಾಸ್ತ್ರದಲ್ಲಿ ಬರುವಂಥ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ಭೂಗೋಳಶಾಸ್ತ್ರದಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಕೇಳಿರ್ತಾರೆ. 3 ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ನಂತರ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತೆ ಪ್ರಾಚೀನ ಕಾಲದ ಭಾರತದ ಇತಿಹಾಸ, ಮಧ್ಯಕಾಲದ ಭಾರತದ ಇತಿಹಾಸ ಹಾಗೂ ಆಧುನಿಕ ಕಾಲದ ಭಾರತದ ಹಾಗೂ ಕರ್ನಾಟಕದ ಇತಿಹಾಸದ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಜಾಸ್ತಿ. ಪ್ರಾಪಂಚಿಕಕ್ಕಿಂತ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರುವಂತೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಿಗೆ ಇರುತ್ತದೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ವಿವಿಧ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರ ಜೊತೆಗೆ ನೀವು ಕರ್ನಾಟಕದ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಡುವಂಥ ಮುಖ್ಯವಾಗಿರುವಂಥ ಅಂಶಗಳನ್ನು ತಿಳಿದುಕೊಂಡರೆ ಅತಿ ಅವಶ್ಯಕವಾಗಿರುತ್ತದೆ. ಜಸ್ಟ್ ಹೈಲೈಟ್ಸ್ 2011 ಜನಗಣತಿ ಇರ್ಬೋದು, ಈ ವರ್ಷದ ತಲಾ ಆದಾಯ,
ರೆಫರೇಟು ಆ ರೀತಿ ಇದಂಥ ವಿವಿಧ ರೀತಿಯಾದಂಥ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ನೀವು ತಿಳಿದುಕೊಂಡರೆ ಸಹಾಯವಾಗುತ್ತದೆ. ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಭಾರತದ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಒಂದೆರಡು ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರುತ್ತದೆ. ಅದಕ್ಕೋಸ್ಕರ ಅದರ ಬಗ್ಗೆಯೂ ಸ್ವಲ್ಪ ತಿಳಿದುಕೊಂಡರೆ ಅತಿ ಅವಶ್ಯಕವಾಗಿರುತ್ತದೆ. ಇದರ ಜೊತೆಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಸಹ ಕೇಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಈಗ ಪ್ರಶ್ನೆ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಯಾವ ರೀತಿಯಾದಂಥ ಅಧ್ಯಯನ ಸಾಮಗ್ರಿಗಳನ್ನು ನಾವು ನೋಡಿಕೊಂಡರೆ ಅಥವಾ ಓದಿದರೆ ನಾವು ಈ ಒಂದು ಪರೀಕ್ಷೆಯಲ್ಲಿ ಯಶಸ್ವಿಗೊಳ್ಳಬಹುದು ಎಂಬ ವಿಷಯಗಳ ಬಗ್ಗೆ ನಾನು ನಿಮಗೆ ತಿಳಿಸಲಿದ್ದೇನೆ. ಸ್ನೇಹಿತರೆ, ಪ್ರಶ್ನೆ ಪತ್ರಿಕೆ 1ರಲ್ಲಿ ಬರುವಂಥ ವಿಷಯಗಳ ಮೇಲೆ ನಾವು 5ರಿಂದ 10ನೇ ತರಗತಿಯಲ್ಲಿ ಬರುವಂಥ ಸಮಾಜ ವಿಜ್ಞಾನ ಪಠ್ಯಕ್ರಮವನ್ನು ನಾವು ಚೆನ್ನಾಗಿ ನೋಡಿಕೊಂಡರೆ, ಸಮಾಜ ವಿಜ್ಞಾನ 5ರಿಂದ 10ನೇ ತರಗತಿಯಲ್ಲಿ ಇರುವಂಥ ಪಠ್ಯಪುಸ್ತಕ, ನಂತರ 5ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಿರುವಂಥ ವಿಜ್ಞಾನ ಪಠ್ಯಪುಸ್ತಕ, PUCಯಲ್ಲಿ ಇರುವಂಥ ವಿಷಯಗಳು ಇತಿಹಾಸ, ದ್ವಿತೀಯ PUC ಸೆಕೆಂಡ್ ಇಯರ್ PUCಯಲ್ಲಿರುವಂಥ ಸೆಕೆಂಡ್ PUC ಇತಿಹಾಸ ಪುಸ್ತಕವನ್ನು ಸರ್ಕಾರಿ ಮುದ್ರಣದಲ್ಲಿ ಇರುವಂಥ ಸರ್ಕಾರಿ ಮುದ್ರಣ ಇತಿಹಾಸ, ರಾಜ್ಯಶಾಸ್ತ್ರ PUC ಫಸ್ಟ್ ಆ್ಯಂಡ್ ಸೆಕೆಂಡ್, ಸಮಾಜಶಾಸ್ತ್ರ PUC ಸೆಕೆಂಡ್ ಇಯರ್, ಭೌಗೋಳಶಾಸ್ತ್ರ PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್, ಅರ್ಥಶಾಸ್ತ್ರ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಿರುವಂತಹ ಪಠ್ಯಪುಸ್ತಕಗಳನ್ನು ನಾವು ನೋಡಿಕೊಳ್ಳೋದು ಅತಿ ಉತ್ತಮ. ಇಲ್ಲಿ ನಾವು ದ್ವಿತೀಯ PUCಗೆ ಸಂಬಂಧಪಟ್ಟಿರುವಂತಹ ಇತಿಹಾಸ, ಪ್ರಥಮ PUC ಮತ್ತು ದ್ವಿತೀಯ PUCಗೆ ಸಂಬಂಧಪಟ್ಟಿರುವಂಥ ರಾಜ್ಯಶಾಸ್ತ್ರ, ದ್ವಿತೀಯ PUCಗೆ ಸಂಬಂಧಪಟ್ಟಿರುವಂಥ ಸಮಾಜಶಾಸ್ತ್ರ, ದ್ವಿತೀಯ PUCಗೆ ಸಂಬಂಧಪಟ್ಟಿರುವಂಥ ಸಮಾಜಶಾಸ್ತ್ರ, ಪ್ರಥಮ PUCಗೆ ಸಂಬಂಧಪಟ್ಟಿರುವಂತಹ ಭೌಗೋಳಶಾಸ್ತ್ರ, ಈ ವಿಷಯಗಳನ್ನು ನಾವು ಸ್ವಲ್ಪ ಈ ಪಠ್ಯಪುಸ್ತಕವನ್ನು ನಾವು ಜಾಸ್ತಿ ನೋಡಬೇಕಾಗತ್ತೆ. ಇವುಗಳ ಮೇಲೆ ಜಾಸ್ತಿ ಪ್ರಶ್ನೆಗಳ ಬರುವಂಥ ಸಾಧ್ಯತೆ ಜಾಸ್ತಿ. ಏಕೆಂದರೆ ಭೌಗೋಳಶಾಸ್ತ್ರ, ಪ್ರಾಕೃತಿಕ ಭೌಗೋಳಶಾಸ್ತ್ರ ಮತ್ತು ಭಾರತದ ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಪ್ರಥಮ PUCಯ ಪುಸ್ತಕವನ್ನು ಓದಿದರೆ ನಾವು ಖಂಡಿತವಾಗಲೂ ಹಲವಾರು ಪ್ರಶ್ನೆಗಳನ್ನು ಉತ್ತರಿಸಬಹುದು ಭೌಗೋಳಶಾಸ್ತ್ರ ಮೇಲೆ ಬರುವಂಥ ಪ್ರಶ್ನೆಗಳಿಗೆ. ಅದರ ಜೊತೆಗೆ ದ್ವಿತೀಯ PUC ರಾಜ್ಯಶಾಸ್ತ್ರ ಮತ್ತು ಪ್ರಥಮ PUC ರಾಜ್ಯಶಾಸ್ತ್ರವನ್ನು ಸಹ ಚೆನ್ನಾಗಿ ನಾವು ನೋಡಿಕೊಂಡ್ರೆ ಹಲವಾರು ರೀತಿಯಾದಂಥ ಪ್ರಶ್ನೆಗಳಿಗೆ ನಾವು ಉತ್ತರಿಸಬಹುದು. ಸ್ನೇಹಿತರೆ, ಇವುಗಳ ಜೊತೆಗೆ ದ್ವಿತೀಯ PUCಗೆ ಸಂಬಂಧಪಟ್ಟಿರುವಂತೆ ಆತರ್ ಬರೆದಿರ್ತಾರಲ್ಲ, ಈಗ ಒಬ್ಬರು ಲೇಖಕರಂತ ಬರುತ್ತಲ್ಲ, ಆ ರೀತಿಯ ಪುಸ್ತಕ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತೆ KN ಅಥವಾ ಸದಾಶಿವ ಪುಸ್ತಕವನ್ನು ನೋಡಿಕೊಂಡರೆ ಉತ್ತಮ. 5ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ, 5ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಿರುವಂಥ ವಿಜ್ಞಾನ ಪುಸ್ತಕ, PUCಯಲ್ಲಿ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಇತಿಹಾಸ, ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಭೌಗೋಳಶಾಸ್ತ್ರ, ಫಸ್ಟ್ ಆ್ಯಂಡ್ ಸೆಕೆಂಡ್ ಅರ್ಥಶಾಸ್ತ್ರ, ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ರಾಜ್ಯಶಾಸ್ತ್ರ ಆ್ಯಂಡ್ ಸೆಕೆಂಡ್ PUC ಸಮಾಜಶಾಸ್ತ್ರ. ಅದರ ಜೊತೆಗೆ PUCಯಲ್ಲಿ ಇತಿಹಾಸ KN ಅಥವಾ ಸದಾಶಿವ ಅವರು ಬರೆದಿರುವಂಥ ಒಂದು ಪಠ್ಯಪುಸ್ತಕವನ್ನು ನೋಡಿದರೆ ನಮಗೆ ಅನುಕೂಲವಾಗುತ್ತದೆ. ಅದರ ಜೊತೆಗೆ ಸ್ನೇಹಿತರೆ, ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತೆ ಈಗಾಗಲೇ ತಮಗೆಲ್ಲರಿಗೂ ಪ್ರಚಲಿತ ಇರುವಂಥ ನಮ್ಮ ಗುರುಗಳಾಗಿರುವಂಥ ಅಶೋಕ್ ಮಿರ್ಜಿ ಸರ್ ಅವರು ಬರೆದಿರುವಂಥ ಭಾರತದ ಸಂವಿಧಾನ ಪುಸ್ತಕವನ್ನು ನೀವು ಅದನ್ನು ಓದಿದರೂ ಸಹ ಚೆನ್ನಾಗಿ ಉತ್ತರಿಸಬಹುದು. ಭಾರತ ಸಂವಿಧಾನ. ಅದರ ಜೊತೆಗೆ ನಿಮಗೆ PS ಗಂಗಾಧರ್ ಸರ್ ಅವರು ಬರೆದಿರುವಂಥ ಪುಸ್ತಕವೂ ಸಹ ಚೆನ್ನಾಗಿದೆ. ಅವೆರಡರಲ್ಲಿ ಒಂದು ಪುಸ್ತಕ ನೀವು ರೆಫರ್ ಮಾಡಿದರೂ ಸಹ ಚೆನ್ನಾಗಿ ನೀವು ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಬಹುದು. PS ಗಂಗಾಧರ್ ಸರ್ ಅವ್ರ ಬುಕ್ ಸ್ವಲ್ಪ ಜಾಸ್ತಿ ಇದೆ, ಅದನ್ನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಅಲ್ಲಿರುವಂಥ ಎಲ್ಲ ಅಂಶಗಳನ್ನು ಸಹ ಬರೋ ರೀತಿಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಅಶೋಕ್ ಮಿರ್ಜಿ ಸರ್ ಅವರು ಭಾರತ ಸಂವಿಧಾನ ಎಂಬ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕವನ್ನು ಓದಿದರೂ ಸಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಒಂದು ಸರಿ ತೆಗೆದುಕೊಂಡು ನೋಡಿರ್ಬೇಕಾರೆ. ಅದರ ಜೊತೆಗೆ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಕರ್ನಾಟಕದ ಭೂಗೋಳಶಾಸ್ತ್ರ ಪುಸ್ತಕ, ಕರ್ನಾಟಕದ ಭೂಗೋಳಶಾಸ್ತ್ರ ಡಾಕ್ಟರ್ ರಂಗನಾಥ್ ಸರ್ ಅವರು ಬರೆದಿರುವಂಥ ಪುಸ್ತಕ. ಸ್ನೇಹಿತರೆ, ನಾನು ಇಲ್ಲಿ ಹೇಳ್ತಿರುವಂಥ ಪುಸ್ತಕಗಳನ್ನು ನೀವು ಓದಿದರೆ ಸಾಕು. ಯಾವುದೇ ತರಬೇತಿ ಸಂಸ್ಥೆಗಳಿಗೆ ಹೋಗದೆ ಇದೇ ಪಠ್ಯ ಪುಸ್ತಕಗಳನ್ನು ನೀವು 2ರಿಂದ 3 ಸಾರಿ ಓದಿದ್ದೇ ಆದರೆ ಖಂಡಿತವಾಗಲೂ ಸಹ ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹವಿಲ್ಲ ಎಂಬ ಮಾತನ್ನು ತಮ್ಮ ಗಮನಕ್ಕೆ ಇನ್ನೊಂದು ಸಾರಿ ತರಲು ಇಚ್ಛಿಸುತ್ತಿದ್ದೇನೆ. ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಡಾಕ್ಟರ್ ರಂಗನಾಥ್ ಸರ್ ಅವರ ಬುಕ್ಕು, ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ KM ಸುರೇಶ್ ಸರ್ ಅವರ ಪುಸ್ತಕ,
ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಬಡಿಮೆಯವರು ಬರೆದಿರುವಂಥ ಪುಸ್ತಕ. ಸ್ನೇಹಿತರೆ, ಇಲ್ಲಿ ನಾನು ಹೇಳ್ತಿರುವುದು ನಾನು ಓದಿರುವಂಥ ಪಠ್ಯ ಪುಸ್ತಕಗಳನ್ನು ಮಾತ್ರ. ಯಾವುದೇ ರೀತಿಯಾದಂಥ ಪಠ್ಯ ಪುಸ್ತಕಗಳ ಪ್ರಚಾರ ಮಾಡುತ್ತಿಲ್ಲ. ನಾನು ಓದಿ ಅನುಭವಿಸಿರುವಂಥ ಪಠ್ಯ ಪುಸ್ತಕಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಸ್ನೇಹಿತರೆ, ಇಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರ ಆಗಿರ್ಬೋದು, ಭಾರತದ ಭೂಗೋಳಶಾಸ್ತ್ರ ಆಗಿರ್ಬೋದು, ಪ್ರಾಕೃತಿಕ ಭೂಗೋಳಶಾಸ್ತ್ರ ಆಗಿರ್ಬೋದು, ಇಲ್ಲಿ ನೀವು ನೋಡಿಕೊಳ್ಳಬೇಕಾಗಿರುವಂಥ ಪ್ರಮುಖ ಅಂಶಗಳು ಯಾವುವು? ಒಂದು, ನದಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಜಾಸ್ತಿ. ನದಿಗಳಾಗಿರ್ಬೋದು, ಉಪನದಿಗಳಾಗಿರ್ಬೋದು, ನದಿಗಳಿಗೆ ನಿರ್ಮಾಣ ಮಾಡಿರುವಂಥ ಅಣೆಕಟ್ಟುಗಳಾಗಿರಬಹುದು, ನದಿಗಳು ನಿರ್ಮಾಣ ಮಾಡಿರುವಂಥ ಜಲಪಾತಗಳಾಗಿರಬಹುದು, ನದಿಗಳ ಹುಟ್ಟಿರುವ ಸ್ಥಳ, ಅವು ಯಾವ ಸಮುದ್ರವನ್ನು ಸೇರುತ್ತವೆ ಎಂಬುವಂಥ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಅದರ ಜೊತೆಗೆ ಇಲ್ಲಿ ನೀವು ಏನು ಮಾಡ್ಬೇಕಂತಂದರೆ, ಅಲ್ಲಿ ಒಂದು ಸ್ವಲ್ಪ ಭಾರತದ ಭೂಗೋಳಶಾಸ್ತ್ರ ನೋಡಿದಾಗ ಕಾರ್ಖಾನೆಗಳು ಇವಕ್ಕೆಲ್ಲ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ನೀವು ತೆಗೆದುಕೊಂಡು ಓದಿದರೆ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈ ಪಠ್ಯ ಪುಸ್ತಕದಲ್ಲಿರುವಂಥ ಅಂಶಗಳಲ್ಲಿ ನೀವು ಜಾಸ್ತಿ ತೆಗೆದುಕೊಂಡು ನೋಡಿದರೆ ಖಂಡಿತವಾಗಲೂ ಯಶಸ್ವಿ ಆಗ್ಬೋದು. ನೀವು ಅದಕ್ಕೋಸ್ಕರ ಪದೇ ಪದೇ ಎಲ್ಲಿಂಪ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದರೆ ನಿಮ್ಗೆ ಗೊತ್ತಾಗಿಬಿಡುತ್ತೆ ಯಾವ ಒಂದು ವಿಷಯದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತೇಳಿ ನೀವು ತಿಳ್ಕೊಂಡು ಹೋಗ್ಬೋದು. ಈಗ ನೆಕ್ಸ್ಟು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಪ್ರಶ್ನೆಗಳು ಯಾವ ರೀತಿ ಅಂತಂದರೆ, ನಾನು ಓದಿರುವಂಥ ರೂಪಶ್ರೀ ಲಕ್ಷ್ಮಣ ರೆಡ್ಡಿ ಅಂತೇಳಿ ಚೈತ್ರ ಪಬ್ಲಿಕೇಶನ್ದವರು ಮಾಡಿರುವಂಥ ಒಂದು ಪಠ್ಯಪುಸ್ತಕ. ಆ ಪಠ್ಯಪುಸ್ತಕವನ್ನು ನಾನು ನೋಡಿದ್ದೆ, ಚೆನ್ನಾಗಿತ್ತು ಆ ಪುಸ್ತಕ. ಅದರಲ್ಲಿ ಹಲವಾರು ರೀತಿಯಾದಂಥ ಪ್ರಶ್ನೆಗಳು ಬಂದಿದ್ದವು. ಆ ಪ್ರಶ್ನೆಗಳನ್ನು ನಾವು ಸಂಪೂರ್ಣವಾಗಿ ಬಿಡಿಸ್ಬೇಕಂದ್ರೆ ಈ ಪಠ್ಯಪುಸ್ತಕವನ್ನು ನಾನು ಓದಿದ್ದೆ, ರೂಪಶ್ರೀ ಲಕ್ಷ್ಮಣ ರೆಡ್ಡಿ ಅಂತೇಳಿ ಅರ್ಥಶಾಸ್ತ್ರ ಪಠ್ಯಪುಸ್ತಕ. ಇದ್ರ ಜೊತೆಗೆ ನಾವು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಂತ ಬರುತ್ತೆ. ಒಂದು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತೇಳಿ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇರುವಂಥ ಒಂದು ಇದನ್ನು ನೋಟ್ಸನ್ನು ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಗರ್ಣಿ ಕೃಷ್ಣಮೂರ್ತಿ ಅವರು ಒಂದು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಂತೇಳಿ ಈ ವರ್ಷದ ಒಂದು ಸ್ಮಾಲ್ ಒಂದು ಬುಕ್ ಬಿಟ್ಟಿರ್ತಾರೆ. ಆ ಬುಕ್ ತೊಗೊಂಡು ನೀವು ಓದಿದ್ದಾದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಪ್ರಶ್ನೆಗಳನ್ನು ಸಹ ನೀವು ಯಶಸ್ವಿಯಾಗಿ ಬಿಡಿಸಬಹುದು ಎಂಬ ಮಾತನ್ನು ನಾನು ನಿಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಬಂದಿರ್ತಾವೆ. ಅವನು ವಿನೋದ್ ಕುಮಾರ್ ಚವ್ಹಾಣ್ ಅವರು ಬರೆದಿರುವಂಥ ಒಂದು ಪಠ್ಯ ಪುಸ್ತಕವನ್ನು ನೀವು ಓದಿದ್ದಾದರೆ ಖಂಡಿತವಾಗಲೂ ಎಲ್ಲ ರೀತಿಯಾದಂಥ ಪ್ರಶ್ನೆಗಳನ್ನು ಉತ್ತರಿಸಬಹುದು. ಏಕೆಂದರೆ ನಾನು ಉತ್ತರಿಸಿದ್ದೇನೆ ಅಂದರೆ ನೀವು ಉತ್ತರಿಸಬಹುದು. ನಾನೇನು ಯಾವುದೇ ತರಬೇತಿ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದಿರಲಿಲ್ಲ. ಆದರೆ ಒಂದು ಸ್ವಲ್ಪ ಅನುಭವ ಇರುವಂಥವ್ರನ್ನ ಮಾತು ಕೇಳಿ ಪಠ್ಯಕ್ರಮವನ್ನು ತಗೊಂಡು ನಾವು ಓದಿದ್ದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ಈ ಪುಸ್ತಕಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತಿದ್ದೇನೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಈಗಾಗಲೇ ಸ್ನೇಹಿತರೆ 5ರಿಂದ 10ನೇ ತರಗತಿವರೆಗೆ ವಿಜ್ಞಾನ ಪಠ್ಯ ಪುಸ್ತಕಗಳನ್ನ ನೀವು ಓದಿರ್ತೀರಿ. ಅದರ ಜೊತೆಗೆ ನಿತ್ಯ ಜೀವನದಲ್ಲಿ ಕೆಲವೊಂದಿಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ. ಅದಕ್ಕೋಸ್ಕರ KM ಸುರೇಶ್ ಸರ್ ಅವರು ಬರೆದಿರುವಂತಹ ಒಂದು ಸಾಮಾನ್ಯ ವಿಜ್ಞಾನ ಪುಸ್ತಕವನ್ನು ನಾನು ಓದುವ ಸಮಯದಲ್ಲಿ ಓದಿದ್ದೆ, ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಆ ಒಂದು ವಿಜ್ಞಾನ ಪುಸ್ತಕವನ್ನು ನೀವು ಓದಿದ್ದೆ ಆದರೆ ಖಂಡಿತವಾಗಲೂ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ನೀವು ಸುಲಭವಾಗಿ ಬಿಡಿಸ್ಬೋದು. ಸ್ನೇಹಿತರೆ, ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ನಾವು ವಿಷಯವನ್ನು ನೋಡಿದ್ದೀವಿ. ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತೆ ಸ್ನೇಹಿತರೆ, ಈಗಾಗಲೇ ನಾವು 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸಮಾಜ ವಿಜ್ಞಾನದಲ್ಲಿ ಇತಿಹಾಸ ವಿಷಯವನ್ನು ಓದಿರ್ತೀವಿ. ಅದೇ ರೀತಿ ದ್ವಿತೀಯ PUCಯಲ್ಲೂ ಸಹ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತೆ ಓದಿರ್ತೀವಿ. ಅದರ ಜೊತೆಗೆ ಸ್ನೇಹಿತರೆ, ನಾನು ನಿಮಗೆ ಹೇಳೋಕ್ಕೆ ಏನು ಮಾಡ್ತೀನಿ ಅಂದರೆ, ವಿಜಾಪುರ ಚಾಣಕ್ಯ ಕೋಚಿಂಗ್ ಸೆಂಟರ್ದವರು ಒಂದು ಗೆಜ್ಜೆ ಸರ್ ಅವರ ಒಂದು ನೋಟ್ಸ್ ಇದೆ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತೆ. ಆ ಗೆಜ್ಜೆ ಸರ್ ಅವ್ರ ನೋಟ್ಸು, ಅದ್ರ ಜೊತೆಗೆ ನಿಮ್ಮ ಪುಸ್ತಕ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕ ನಮ್ಮ ಮಿರ್ಜಿ ಸರ್ ಅವರ ಒಂದು ಪುಸ್ತಕ ಇದೆ, ಭಾರತದ ಇತಿಹಾಸ ಅಂತೇಳಿ. ಸ್ನೇಹಿತರೆ, ಅವೆರಡನ್ನೂ ನೀವು ರೆಫರ್ ಮಾಡಿದ್ದೇ ಆದರೆ ಖಂಡಿತವಾಗಲೂ ಇತಿಹಾಸಕ್ಕೆ ನಿಮಗೆ ಸಂಬಂಧಪಟ್ಟಿರುವಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಬಿಡಿಸಬಹುದು. ಯಾಕೆಂದರೆ ಇವೆರಡೂ ಸಮಗ್ರ ಭಾರತ ಇತಿಹಾಸವನ್ನು ಅಧ್ಯಯನ ಮಾಡಿ ಅದರಲ್ಲಿ ಸಂಬಂಧಪಟ್ಟಿರುವಂಥ ಪ್ರಮುಖವಾದಂಥ ಅಂಶಗಳನ್ನು ಒಂದ್ಸರಿ ನೋಟ್ಸ್ ಥರ ಮಾಡಿ ಅವು ನೋಟ್ಸ್ಗಳಲ್ಲಿರುವಂಥ ಒಂದು ಪಠ್ಯ ಪುಸ್ತಕವನ್ನು ರೀತಿ ಮಾಡಿ ಪುಸ್ತಕದ ರೂಪದಲ್ಲಿ ನಿಮಗೆ ಒದಗಿಸಿದ್ದಾರೆ. ಯಾಕೆಂದರೆ ನೋಟ್ಸ್ದಲ್ಲಿ ಇರುವುದರಿಂದ ನಮಗೇನು ಅನಿಸುತ್ತೆ, ನೋಟ್ಸಪ್ಪ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಸೊ ಅದಕ್ಕಾಗಿ ಪುಸ್ತಕ ರೀತಿಯಲ್ಲಿ ಅವೆಲ್ಲನೂ ಅಂಶಗಳನ್ನು ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಪ್ರಶ್ನೆಗಳನ್ನೇ ಪುಸ್ತಕ ರೂಪದಲ್ಲಿ ನಿಮ್ಮಪ್ಪ ರೆಡಿ ಮಾಡಿಕರ ನಿಮ್ಮ ಮುಂದೆಗೆ ಇಟ್ಟಿದ್ದಾರೆ. ಸೊ ಒಂದ್ಸರಿ ತೆಗೆದುಕೊಂಡು ನೋಡಿದರೆ ಖಂಡಿತವಾಗಲೂ ನಿಮಗೆ ಹೆಲ್ಪ್ ಆಗುತ್ತೆ. ವಿಜಾಪುರ ಚಾಣಕ್ಯ ಕೋಚಿಂಗ್ ಸೆಂಟರ್ದವರು ಗೆಜ್ಜೆ ಸರ್ ಅವ್ರು ನೋಟ್ಸು ಹಾಗೂ ಅಶೋಕ್ ಮಿರ್ಜಿ ಸರ್ ಅವ್ರದ್ದು ಭಾರತೀಯ ಇತಿಹಾಸ ಪುಸ್ತಕ
ಇವೆರಡನ್ನು ಒಂದ್ಸರಿ ನೋಡ್ರಿ. ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಎಷ್ಟೇ ಪ್ರಶ್ನೆಗಳಿದ್ರು ಸಹ ನಿಮಗೆ ಸುಲಭ ರೀತಿಯಲ್ಲಿ ಗೊತ್ತಾಗ್ತವೆ. ಯಾವ ಸಹ ಕಠಿಣ ಇಲ್ಲಿವರೆಗೆ ಏನಪ್ಪ ಕಠಿಣ ಅನಿಸಿರ್ತಾವಲ್ಲ, ಒಂದ್ಸರಿ ಈ ಪುಸ್ತಕವನ್ನು ಓದಿದ್ದಾದ್ರೆ ಖಂಡಿತವಾಗ್ಲೂ ನಿಮಗೆ ಸುಲಭ ಅನ್ನಿಸ್ತಾವು. ಸ್ನೇಹಿತರೆ, ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತೆ ಯಾವನ್ನು ಓದಬೇಕು ಅನ್ನೋದು ಎಲ್ಲರಿಗೂ ಗೊಂದಲಮಯವಾಗಿರುವಂಥ ವಿಷಯ. ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತೆ ನನಗೆ ಗೊತ್ತಿರುವಂತೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತೆ ಸ್ನೇಹಿತರೆ, ಒಂದು GT ಸಂತಿಮ್ಮಯ್ಯ ಚೈತ್ರ ಪಬ್ಲಿಕೇಶನ್ದವರು, ಸ್ಪರ್ಧಾ ಚೈತ್ರದವರು ಪಬ್ಲಿಕೇಶನ್ ಮಾಡ್ತಾರೆ. GT ಸಂತಿಮ್ಮಯ್ಯ ಅವರು ಬಿಟ್ಟಿರುವಂಥ ಮಾನಸಿಕ ಸಾಮರ್ಥ್ಯ ಪಠ್ಯ ಪುಸ್ತಕ. ಅದ್ರ ಜೊತೆಗೆ ಇದರಲ್ಲಿ ಏನಪ್ಪ ಅಂದರೆ ಯೂಟ್ಯೂಬ್ದಲ್ಲಿ ಸಿದ್ದು ಕಂಬಾರ್ ಅವರು ಮಾನಸಿಕ ಸಾಮರ್ಥ್ಯ ಬಗ್ಗೆ ನೋಟ್ಸ್ ಹೇಳ್ತಾರೆ, ಕ್ಲಾಸಸ್ ಹೇಳ್ತಿದ್ರು ಹಿಂದೆ. ಸೊ ಅವನು ಕೇಳಿದ್ರು ಸಹ ನೀವು ಈಸಿಯಾಗಿ ಏನಪ್ಪ ಅಂತಂದ್ರೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೋದು. ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿಗೆ ನೀವು ಸಹಜವಾಗಿ ಸುಲಭವಾಗಿ ಏನಪ್ಪ ಅಂದ್ರೆ ಸರಳವಾಗಿ ಉತ್ತರಿಸಬಹುದು. ಒಂದು GT ಸಂತಿಮ್ಮಯ್ಯ ಅವರು ಬರೆದಿರುವಂಥ ಮಾನಸಿಕ ಸಾಮರ್ಥ್ಯ ಪುಸ್ತಕ. ಎರಡನೇದು ಯೂಟ್ಯೂಬ್ನಲ್ಲಿ ಕ್ಲಾಸಸ್ ಇದ್ದಾವೆ, ತುಂಬ ಜನ ಕ್ಲಾಸಸ್ ಹೇಳ್ತಾರೆ. ಅವ್ನು ನೋಡಿದರೆ ಆದರೆ ನೀವು ಮಾನಸಿಕ ಮೊಬೈಲ್ ಯೂಸ್ ಮಾಡ್ಕೋಬೋದು. ಈ ರೀತಿ ನೀವು ಯೂಟ್ಯೂಬ್ನಲ್ಲಿ ನಿಮ್ಗೆ ಯಾವ ರೀತಿಯಾದಂಥ ಕ್ಲಾಸಸ್ ಬೇಕಲ್ಲ ಅವನು ಸರ್ಚ್ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಅವು ಏನಪ್ಪ ಅಂದ್ರೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡಿರುವಂಥ ಸಮಸ್ಯೆಗಳನ್ನು ಏನಪ್ಪ ಬಿಡಿಸುವ ರೀತಿಯನ್ನು ಕೊಟ್ಟಿರ್ತಾರೆ. ಅವ್ನು ನೀವು ನೋಡಿ ತಿಳ್ಕೊಳ್ಬಹುದು. ನೆಕ್ಸ್ಟು ಸ್ನೇಹಿತರೆ, ಇಷ್ಟು ವಿಷಯಗಳ ಮೇಲೆ ಏನಪ್ಪ ಅಂತಂದ್ರೆ FD ಮತ್ತು SDಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಇಷ್ಟೊಂದು ವಿಷಯಗಳ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆಗಳು ಬಂದಿರ್ತವೆ. ಈಗ ಎಲ್ಲಕ್ಕೂ ಸಂಬಂಧಪಟ್ಟಿರುವಂತೆ ಒಂದು 5ರಿಂದ 10ರಿಂದ 15 ಪ್ರಶ್ನೆಗಳೇನಪ್ಪ ಉತ್ತರ ಬಂದಿರ್ತಾವೆ. ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತೆ 10ರಿಂದ 15 ಪ್ರಶ್ನೆಗಳು, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ 10ರಿಂದ 12 ಪ್ರಶ್ನೆಗಳು, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತೆ 10ರಿಂದ 12 ಪ್ರಶ್ನೆಗಳು, ಪ್ರಚಲಿತ ವಿದ್ಯಮಾನಗಳಿಗೆ 10ರಿಂದ 15 ಪ್ರಶ್ನೆಗಳು ಈ ರೀತಿ ಬಂದಿರ್ತವೆ. ಇವುಗಳೆಲ್ಲದರ ಜೊತೆಗೆ ಸ್ನೇಹಿತರೆ, ಹಳೆ ಪ್ರಶ್ನೆ ಪತ್ರಿಕೆಗಳು KPSC ಅವರು ನಡೆಸುತ್ತಿರುವಂತಹ ಹಳೆ ಪ್ರಶ್ನೆ ಪತ್ರಿಕೆಗಳು ಅಂದರೆ SD ಆಗಿರಬಹುದು, FD ಆಗಿರಬಹುದು, ಗ್ರೂಪ್ C ಆಗಿರಬಹುದು, KSಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆಗಳಿರಬಹುದು, ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಗಳಿರಬಹುದು. ಅವೆಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂಥ ಪ್ರಶ್ನೆಗಳನ್ನು ಒಂದ್ಸರಿ ನೀವು ಕಣ್ಣಾಡಿಸಿ ನೋಡಿರಿ. ಖಂಡಿತವಾಗಿಯೂ ಅದರಿಂದ ಮಿನಿಮಮ್ ಒಂದು 10 to 12 ಕ್ವಶನ್ಸ್ ರಿಪೀಟ್ ಆಗಿರ್ತವೆ. ಕಡಿಮೆ ಅಂತಂದ್ರೆ ಒಂದು 10ರಿಂದ 12 ಪ್ರಶ್ನೆಗಳೇನಪ್ಪ ಅಂದ್ರೆ ರಿಪೀಟ್ ಆಗಿರ್ತವೆ. ಡೈರೆಕ್ಟ್ ಅದೇ ಪ್ರಶ್ನೆ ಬಂದಿರುತ್ತದೆ ಅಂತೇಳಿ ನಾನು ನಿಮಗೆ ಹೇಳಕ್ಕೆ ಹೋಗಲ್ಲ. ಆದರೆ ಆ ಪ್ರಶ್ನೆಗೆ ಒಂಥರ ಸಂಬಂಧ ಇರುವಂಥ ಪ್ರಶ್ನೆ ಬಂದಿರ್ತದೆ. ಈಗ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 4 ಪ್ರಶ್ನೆ ಒಂದು ಹೊಂದಿಸಿ ಬರೆಯಿರಿ ಎಂಬುದೊಂದು ಪ್ರಶ್ನೆ ಇರುತ್ತೆ. ಆ ಹೊಂದಿಸಿ ಬರೆಯಿರಲ್ಲಿ 4 ರೀತಿಯ ಒಂದು ಅವು ಇರ್ತವೆ. 4 ಈ ಕಡೆ ಪ್ರಶ್ನೆ ಇರ್ತವೆ, ಈ ಕಡೆ ಅವಕ್ಕೆ ಉತ್ತರ ಇರ್ತವೆ. ಅವನು ಹೊಂದಿಸಿ ಬರೆಯಿರಿ ಅಂತ ಇರ್ತದೆ. ಇಲ್ಲ ಅವುಗಳಲ್ಲಿ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಎಕ್ಸಾಮ್ದಲ್ಲಿ ಪ್ರಶ್ನೆ ಪತ್ರಿಕೆ ಬರ್ತಲ್ಲ, ಇಲ್ಲಿದ ಒಂದು ಪಾಯಿಂಟ್ ತೆಗೆದುಕೊಂಡು ಅದನ್ನು ಡೈರೆಕ್ಟ್ ಆನ್ಸರ್ ಮಾಡಿಬಿಟ್ಟಿರ್ತಾನೆ, ಕ್ವಶನ್ ಮಾಡಿರ್ತಾನೆ. ಇಲ್ಲಿದ ಒಂದು ಪಾಯಿಂಟ್ ತೊಗೊಂಡಿರ್ತಾನೆ, ಅಲ್ಲಿ ಮಾಡಿರ್ತಾನೆ. ಇಲ್ಲಿ ಏನು ಮಾಡ್ತಾನೆ ಅಂದ್ರೆ 4 ಕೊಟ್ಟು ಅದರಲ್ಲಿ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅಂತ ಈ ರೀತಿ ಪ್ರಶ್ನೆ ಕೇಳಿ. ಆದರೆ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅವಳು 4ರಲ್ಲಿ ಒಂದು ಪಾಯಿಂಟ್ ತೊಗೊಂಡು ಡೈರೆಕ್ಟ್ ಕ್ವಶನ್ ಕೇಳ್ತಾನೆ, ಯಾವುದು ಆನ್ಸರ್ ಅಂತ ಬೇರೆ ಆಪ್ಷನ್ಗಳು ಕೊಟ್ಟು. ಸೊ ಈ ರೀತಿಯಾದಂಥ ಹೆಲ್ಪ್ ಆಗ್ತಿರ್ತೈತೆ. ಅದಕ್ಕೋಸ್ಕರ ಏನು ಮಾಡ್ಬೇಕಂತಂದ್ರೆ ನೀವು ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲ ನೋಡ್ಕೊಳ್ಳಿ. KPSC ಅವರು ನಡೆಸುತ್ತಿರುವಂತಹ ಯಾವುದೇ ಪ್ರಶ್ನೆ ಪತ್ರಿಕೆ ಇರಬಹುದು, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಯಾವುದೇ ಹುದ್ದೆಯ ಪ್ರಶ್ನೆ ಪತ್ರಿಕೆ ಇದ್ದರೂ ಸಹ ನೀವು ಅವುಗಳನ್ನು ಕಲೆಕ್ಟ್ ಮಾಡಿ ಓದಿದ್ದೇ ಆದರೆ ಖಂಡಿತವಾಗಲೂ ನಿಮಗೆ ಸಹಾಯವಾಗುತ್ತದೆ ಎಂಬ ಭರವಸೆನ ನಾನು ನಿಮಗೆ ನೀಡುತ್ತೇನೆ. ಸ್ನೇಹಿತರೆ, ಈಗ ಪ್ರಶ್ನೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಿರುವಂತೆ ನಾವು ಚರ್ಚಿಸೋಣ. ಒಂದು ಪ್ರಶ್ನೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಿರುವಂತೆ SDA ಆಗಿರ್ಬೋದು ಅಥವಾ FD ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ 2 ಯಾವಾಗಲೂ ಕನ್ನಡವಾಗಿರೋ ಸಾಮಾನ್ಯ ಕನ್ನಡ ಅಥವಾ ಜನರಲ್ ಇಂಗ್ಲೀಷ್ನಾಗಿರುತ್ತದೆ. ಸೊ ನಾನು ಇಲ್ಲಿ ಸಾಮಾನ್ಯ ಕನ್ನಡದ ಬಗ್ಗೆ ಎಲ್ಲರ ಜೊತೆಗೆ ಚರ್ಚಿಸಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ಪ್ರಶ್ನೆ ಪತ್ರಿಕೆ 2 ಸಾಮಾನ್ಯ ಕನ್ನಡವು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತೆ ಅದರಲ್ಲಿ ಇರುವಂಥ ಹಲವಾರು ಅಂಶಗಳನ್ನು ಒಳಗೊಂಡಿರುತ್ತದೆ. ಸುಮಾರು 100 ಪ್ರಶ್ನೆಗಳನ್ನು ಒಳಗೊಂಡಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿದ್ದು ಒಟ್ಟು 100 ಅಂಕಗಳು ಇರುತ್ತವೆ. ಸ್ನೇಹಿತರೆ, ಯಾವುದೇ ರೀತಿಯಾದಂಥ ಇಲ್ಲಿವರೆಗೂ ನೆಗೆಟಿವ್ ಅಂಕ ಇರುವುದಿಲ್ಲ, ಋಣಾತ್ಮಕವಾದಂಥ ಅಂಕ ಕಡಿತ ಇರುವುದಿಲ್ಲ. ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆ 2 ಕನ್ನಡವು SDಗೆ ಸಂಬಂಧಪಟ್ಟಿರುವಂತೆ ದ್ವಿತೀಯ ದರ್ಜೆಯ
ದ್ವಿತೀಯ ದರ್ಜೆಯ ಸಹಾಯಕರ ಹುದ್ದೆಯಾಗಿರುವುದರಿಂದ ದ್ವಿತೀಯ PUC ವಿದ್ಯಾರ್ಥಿಗಳ ಜ್ಞಾನ ಮಟ್ಟಕ್ಕೆ ಸಂಬಂಧಪಟ್ಟಿರುತ್ತದೆ. FDಯಲ್ಲಿರುವಂಥ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯು ಪದವಿ ಮಟ್ಟದ ವಿದ್ಯಾರ್ಥಿಗಳ ಒಂದು ಜ್ಞಾನ ಮಟ್ಟಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಆದರೆ SSLC ಅಂತ ಕೊಟ್ಟಿರ್ತಾರೆ. ಆದರೆ ಪದವಿ ಮಟ್ಟದ ಮೇಲೆ ಇರುವುದರಿಂದ ಪದವಿ ಮಟ್ಟದ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತದೆ ಅಂತ ಹೇಳಲು ಇಚ್ಛಿಸುತ್ತೇನೆ. ಇಲ್ಲಿ ನಾವು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತೆ ಯಾವ ರೀತಿಯಾದಂಥ ಅಂಶಗಳನ್ನು ನಾವು ತಿಳಿದುಕೊಳ್ಳಬೇಕೆಂಬುದು ಅತಿ ಮುಖ್ಯವಾಗಿರುತ್ತದೆ. ಕನ್ನಡಕ್ಕೆ ಸಂಬಂಧಪಟ್ಟಿರುವಂತೆ ನಾವು ಹಿಡ್ಕೊಂಡು ಅಂದರೆ ಸ್ವರಗಳಿಂದ ಹಿಡ್ಕೊಂಡು ಸ್ವರಗಳು ವ್ಯಂಜನಗಳು ಹಿಡ್ಕೊಂಡು ಪ್ರತಿಯೊಂದು ಅಂಶನೂ ಸಹ ನಾವು ಕ್ಲಿಯರಾಗಿ ವಿವರಣಾತ್ಮಕವಾಗಿ ನೋಡಿಕೊಳ್ಳಬೇಕು. ಯಾಕೆಂದರೆ SD ಮತ್ತು FDಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಯಾರು ಅಂಕಗಳನ್ನು ಗಳಿಸ್ತಾರೋ ಸೊ ಅವ್ರು ಲಿಸ್ಟಲ್ಲಿ ಇರ್ತಾರೆ. ನಿಮಗೆ ನಿಜ ಇದ್ದದ್ದು ಹೇಳಬೇಕಂತ ಅಂದರೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವ ಅಭ್ಯರ್ಥಿಯು ಆ ಒಂದು ಆಯ್ಕೆ ಪಟ್ಟಿಯಲ್ಲಿ ಇರುತ್ತಾನೆ ಎಂಬುದನ್ನು ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಏಕೆಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆಯು ಸ್ವಲ್ಪ ಕ್ಲಿಷ್ಟಕರವಾಗಿರುವುದರಿಂದ ಸ್ವಲ್ಪ ಕಠಿಣವಾಗಿರುವುದರಿಂದ ಸೊ ಅತಿ ಹೆಚ್ಚು ಅಂಕಗಳನ್ನು ನಾವು ಸಾಮಾನ್ಯ ಕನ್ನಡದಲ್ಲಿ ಗಳಿಸಿದ್ದೇ ಆದರೆ ಖಂಡಿತವಾಗಿಯೂ ಸಹ ನಾವು ಆಯ್ಕೆ ಪಟ್ಟಿಯಲ್ಲಿ ಇರುತ್ತದೆ ಎಂಬುದನ್ನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ಇಲ್ಲಿ ನಾವು ಕನ್ನಡದಲ್ಲಿ ಸಂಬಂಧಪಟ್ಟಿರುವಂತೆ ಸ್ವರಗಳ ಬಗ್ಗೆ ಅಧ್ಯಯನ ಮಾಡಬೇಕು, ವ್ಯಂಜನಗಳ ಬಗ್ಗೆ ಅಧ್ಯಯನ ಮಾಡಬೇಕು, ಸಾಹಿತಿಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅದರ ಜೊತೆಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತೆ ಹಲವಾರು ರೀತಿಯಾದಂಥ ವಿಷಯಗಳ ಬಗ್ಗೆ ನಾವು ತಿಳಿದುಕೊಂಡಿರ್ಬೋದು. ಸಂಧಿಗಳು, ಸಮಾಸಗಳು, ವಿವರಣಾತ್ಮಕ ಚಿಹ್ನೆಗಳ ಬಗ್ಗೆ ತಿಳ್ಕೊಂಡಿರಬೇಕು. ಅದರ ಜೊತೆಗೆ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ನಾನಾರ್ಥಕ ಪದಗಳ ಬಗ್ಗೆ, ಪರಿಶುದ್ಧ ಕನ್ನಡದ ಬಗ್ಗೆ ತಿಳಿದುಕೊಂಡಿರಬೇಕು. ಅದರ ಜೊತೆಗೆ ವ್ಯಕ್ತಿಗಳ ರಚನೆ ಬಗ್ಗೆ ತಿಳಿದಿರಬೇಕು. ಕಾಗುಣಿತವನ್ನು ತಪ್ಪು ಕಂಡು ಹಿಡಿಯುವಂಥ ಒಂದು ನಾವು ಅಂಶವನ್ನು ತಿಳಿದುಕೊಂಡಿರಬೇಕು. ಅದರ ಜೊತೆಗೆ ಸಾಹಿತಿಗಳಿಗೆ ಸಂಬಂಧಪಟ್ಟಿರುವಂತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ತಿಳಿದುಕೊಂಡಿರಬೇಕು. ಪಂಪ ಪ್ರಶಸ್ತಿಯನ್ನು ಪಡೆದಿರುವಂಥವ್ರ ಬಗ್ಗೆ ತಿಳ್ಕೊಂಡಿರಬೇಕು. ನೃಪತುಂಗ ಪ್ರಶಸ್ತಿಯನ್ನು ಪಡೆದಿರುವಂಥವ್ರ ಬಗ್ಗೆ ತಿಳ್ಕೊಂಡಿರಬೇಕು. ಅದರ ಜೊತೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ತಿಳ್ಕೊಂಡಿರಬೇಕು. ಏಕೆಂದರೆ ಎಲ್ಲ ಸಾಹಿತಿಗಳ ಬಗ್ಗೆ ತಿಳಿದುಕೊಳ್ಳಲು ಆಗುವುದಿಲ್ಲ. ತಿಳಿದುಕೊಂಡರೂ ಸಹ ಎಲ್ಲರನ್ನು ನೆನಪಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಎಲ್ಲರಿಗೂ ಇರುವುದಿಲ್ಲ. ಅದಕ್ಕೋಸ್ಕರ ಯಾವಾಗಲೂ ಸಾಹಿತಿಗಳ ಬಗ್ಗೆ ಅಧ್ಯಯನ ಮಾಡುವಾಗ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾವು ಒಂದು ಟೆಕ್ನಿಕ್ ಯೂಸ್ ಮಾಡ್ಕೊಳ್ಬೇಕು. ಯಾಕಂತಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡೆದಿರುವಂಥ ಕವಿಗಳು, ಲೇಖಕರು ಹಾಗೂ ಕೇಂದ್ರ ಸಾಹಿತ್ಯ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥ ಕೃತಿಗಳ ಬಗ್ಗೆ ನಾವು ನೆನಪಿಟ್ಟುಕೊಳ್ಳಬೇಕು. ಫಿಕ್ಸ್ ಕ್ವಶನ್ಸ್ ಬರುತ್ತೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂಥ ಕವಿಗಳ ಬಗ್ಗೆ, ಲೇಖಕರ ಬಗ್ಗೆ, ಕವಿಗಳ ಬಗ್ಗೆ ನಮಗೆ ಗೊತ್ತಿರಬೇಕು ಹಾಗೂ ಅವರ ಕೃತಿಗಳ ಬಗ್ಗೆ ಗೊತ್ತಿರಬೇಕು. ಹಾಗೂ ಜ್ಞಾನಪೀಠ ಪ್ರಶಸ್ತಿ ಯಾವ ಕೃತಿ ಅಥವಾ ಪ್ರಬಂಧಕ್ಕೆ ಬಂದಿದೆ ಎಂಬುದರ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಸಂಬಂಧಪಟ್ಟಿರುವಂತೆ. ಅದರ ಜೊತೆಗೆ ನಾವು ಪಂಪ ಪ್ರಶಸ್ತಿಯನ್ನು ಪಡೆದಿರುವಂತಹ ಸಾಹಿತಿಗಳ ಬಗ್ಗೆ ತಿಳ್ಕೊಂಡಿರಬೇಕು. ಪಂಪ ಪ್ರಶಸ್ತಿಯನ್ನು ಪಡೆದಿರುವಂಥ ಸಾಹಿತಿಗಳು, ಅವರ ಕೃತಿಗಳು ಹಾಗೂ ಪಂಪ ಪ್ರಶಸ್ತಿ ಯಾವ್ಯಾವ ಕೃತಿಗಳು ಪಡೆದಿವಲ್ಲ ಅವೆಲ್ಲ ಕೃತಿಗಳ ಬಗ್ಗೆ ನಮ್ಗೆ ಗೊತ್ತಿದ್ರೆ ಒಳ್ಳೆಯದು. ಯಾಕೆಂದ್ರೆ ಏನು ಮಾಡ್ತಾನೆ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂತಂದ್ರೆ 4 ಆಪ್ಷನ್ಸ್ ಕೊಟ್ಟಿರ್ತಾನಲ್ಲಿ ಏನು ಮಾಡ್ತಾನೆ ಅಂದರೆ ಈ ಕೆಳಕಂಡ ಯಾವ ಕೃತಿಯು ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆಯಾಗಿರುವುದಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಅಥವಾ ಈ ಕೆಳಗಿನಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿರಿ. ಅಂದರೆ ಅದರಲ್ಲಿ 3 ರೀತಿಯಾದಂಥ ಪ್ರಶ್ನೆಗಳೇನಿರ್ತಾವೆ ಅಂತಂದರೆ, ಒಂದು ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಿರುವಂಥ 3 ರೀತಿಯಾದಂಥ ಆಯ್ಕೆಗಳಿರ್ತವೆ. ಒಂದು ಆಯ್ಕೆಯು ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಿರುವುದಿಲ್ಲ, ಬೇರೆ ರೀತಿಯಾದಂತೆ ಕೃತಿ ಇರುತ್ತದೆ. ಆವಾಗ ನಾವು ಆಟೋಮೆಟಿಕ್ಲಿ ತಿಳ್ಕೊಂಡ್ಬಿಡಬೇಕು, ಇವು 3 ರೀತಿಯಾದಂಥ ಕೃತಿಗಳು ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾವೆ, ಆದರೆ ಒಂದು ಕೃತಿಯು ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆಯಾಗಿಲ್ಲ. ಆದ್ದರಿಂದ ಗುಂಪಿಗೆ ಸೇರದೆ ಪದ ಯಾವುದಂದರೆ ಇದೇ ಅಂತೇಳಿ ನಾವು ಏನು ಮಾಡ್ಬೇಕಂದ್ರೆ ಆಯ್ಕೆ ಮಾಡಿ ಅದನ್ನು ಹೊಡೆದಾಡ್ಕೋಬೇಕು. ಅಥವಾ ಅಲ್ಲಿ ಏನು ಮಾಡ್ತಾನೆ ಅಂದ್ರೆ ಕೇಂದ್ರ ಸಾಹಿತ್ಯಕ್ಕೆ ಅಕಾಡೆಮಿಗೆ ಸಂಬಂಧಪಟ್ಟಿರುವಂಥ ಆಪ್ಷನ್ಗಳನ್ನು ಕೊಟ್ಟಿರ್ತಾನೆ. ಒಂದು ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಿರುವಂಥ ಒಂದು ಆಪ್ಷನ್ ಇರುತ್ತೆ. ಸೊ ಅವಾಗಲೂ ನಾವು ಈ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಬೋದು. ಅಥವಾ ಸ್ನೇಹಿತರೆ ಏನು ಮಾಡ್ತಾನೆ ಅಂತಂದರೆ 3 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂಥ ಕವಿಗಳ ಬಗ್ಗೆ ಇರ್ತಾವ. ಒಬ್ಬನು ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಆಗದೇ ಇರುವಂಥ ಒಬ್ಬ ಕವಿ ಇರ್ತಾನೆ. ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ನೇಹಿತರೆ ಈ ಒಂದು ಕೃತಿಗಳು ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ.
ಇದರ ಜೊತೆಗೆ ನಿಮ್ಮೆಲ್ಲರಿಗೂ ಒಂದು ತಿಳಿಸಲು ಏನು ಇಚ್ಛಿಸ್ತೇನೆ ಅಂತಂದರೆ, ಸವಿವರವಾಗಿ ನೀವು ವ್ಯಾಕರಣ ಅಂಶವನ್ನು ತಿಳಿದುಕೊಂಡಿದ್ದೇ ಆದರೆ ಖಂಡಿತವಾಗಲೂ ನೀವು ಅತಿ ಹೆಚ್ಚು ಅಂಕಗಳನ್ನು ಕನ್ನಡದಲ್ಲಿ ಪಡೆದು ನೀವು ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತದೆ ಎಂಬುದನ್ನು ಭರವಸೆನ ನಾನು ನಿಮಗೆ ನೀಡುತ್ತೇನೆ ಸ್ನೇಹಿತರೆ. ನಿಮಗೆ ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಯಾವ ರೀತಿಯಾದಂಥ ಅಧ್ಯಯನ ಸಾಮಗ್ರಿಗಳನ್ನು ಅಥವಾ ಯಾವ ಲೇಖಕರು ಬರೆದಿರುವಂಥ ಅಧ್ಯಯನ ಸಾಮಗ್ರಿಗಳನ್ನು ನೀವು ಓದಿದರೆ ನೀವು ಆಯ್ಕೆ ಪಟ್ಟಿಯಲ್ಲಿ ಇರಬಹುದೆಂಬ ಭರವಸೆನ ನಾನು ನೀಡಲು ಹಲವಾರು ರೀತಿಯಾದಂಥ ನಾನು ಓದಿರುವಂಥ ಪಠ್ಯಪುಸ್ತಕಗಳನ್ನು ನಿಮ್ಮ ಮುಂದೆ ಹೇಳಿಕೊಳ್ಳಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ನಾನು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತೆ SD ಮತ್ತು FD ಎರಡೂ ಪ್ರಶ್ನೆ ಪತ್ರಿಕೆ ಎರಡೂ ಒಂದು ಹುದ್ದೆಗಳಲ್ಲಿ ಆಯ್ಕೆ ಪಟ್ಟಿಯಲ್ಲಿ ನನ್ನ ಹೆಸರು ಇರೋ ರೀತಿ ಆಗೋದಕ್ಕೋಸ್ಕರ ನಾನು ಕನ್ನಡದ ಯಾವ್ಯಾವ ಪಠ್ಯಪುಸ್ತಕ ಓದಿದ್ದೀನಿ ಅಂತಂದರೆ, ಕನ್ನಡ ಸಾಹಿತಿಗಳಿಗೆ ಸಂಬಂಧಪಟ್ಟಿರುವಂತೆ KM ಸುರೇಶ್ ಅವರು ಬರೆದಿರುವಂತಹ ಸಾಮಾನ್ಯ ಕನ್ನಡ ಎಂಬ ಒಂದು ಪುಸ್ತಕವನ್ನು ಓದಿದ್ದೆ. ಅದರಲ್ಲಿ ನಾನು ಏನು ಮಾಡಿದೆ ಅಂತಂದರೆ, ಸಾಹಿತಿಗಳಿಗೆ ಸಂಬಂಧಪಟ್ಟಿರುವಂತೆ ಅದರಲ್ಲಿ ನಾನು ಓದ್ಕೊಂಡಿದ್ದೆ. ಅದರಲ್ಲಿ ಸಾಹಿತಿಗಳಿಗೆ ಸಂಬಂಧಪಟ್ಟಿರುವಂತೆ ಮಾತ್ರ ನಾನು ನೋಡ್ಕೊಂಡಿದ್ದೆ. ಅದರಲ್ಲಿ ಪಂಪ ಪ್ರಶಸ್ತಿಯನ್ನು ಪಡೆದಿರುವಂಥ ಸಾಹಿತ್ಯಗಳ ಬಗ್ಗೆ ಒಂದು ಇದಿತ್ತು ಪಟ್ಟಿ. ಆ ಪಟ್ಟಿಯಲ್ಲಿರುವಂಥ ಕೃತಿಗಳು ಮತ್ತು ಅವರ ಬಗ್ಗೆ ತಿಳ್ಕೊಂಡಿದ್ದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂಥ ಕವಿಗಳು ಹಾಗೂ ಅವರ ಕೃತಿಗಳ ಬಗ್ಗೆ ಹಾಗೂ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥ ಕೃತಿಗಳ ಬಗ್ಗೆ ನೋಡ್ಕೊಂಡಿದ್ದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಪ್ರಶಸ್ತಿಯನ್ನು ಪಡೆದಿರುವಂಥ ಕವಿಗಳು ಹಾಗೂ ಅವರ ಕೃತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಆಯ್ಕೆಯಾಗಿರುವಂಥ ಕೃತಿಗಳ ಬಗ್ಗೆ ಒಂದು ಪಟ್ಟಿ ಇತ್ತು, ಅದರ ಬಗ್ಗೆ ತಿಳ್ಕೊಂಡಿದ್ದೆ. ಯಾವ ವರ್ಷದಲ್ಲಿ ಆ ಪ್ರಶಸ್ತಿ ಸಿಕ್ಕಿತು ಎಂಬುದರ ಬಗ್ಗೆ. ಸ್ನೇಹಿತರೆ, ಇಷ್ಟೆಲ್ಲ ಸಾಹಿತಿಗಳಿಗೆ ಸಂಬಂಧಪಟ್ಟಿರುವಂತೆ ನಾವು ನೋಡಿದಾಗ ಕೇವಲ ನಮಗೆ ಒಂದು 5 ರಿಂದ 10 ಪ್ರಶ್ನೆಗಳು ಮಾತ್ರ ಸಿಗುತ್ತವೆ. ಅದಕ್ಕೋಸ್ಕರ ನಾವು ಓದುವಾಗ ನಮ್ಮದೇ ಆದಂಥ ಒಂದು ಟೆಕ್ನಿಕ್ ಯೂಸ್ ಮಾಡಿಕೊಂಡು ನಾವು ಓದಿದರೆ ಉತ್ತಮ. ಈ ಒಂದು ಟೆಕ್ನಿಕ್ಸ್ ನಮಗೆ ಗೊತ್ತಾಗಬೇಕಂತಂದರೆ, ನಾವು ಯಾವಾಗಲೂ ಓದುವಾಗ ಬೇಸರವಾಗಿರ್ತದಲ್ಲ, ಆ ಸಮಯದಲ್ಲಿ ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಕ್ಕಪಕ್ಕದಲ್ಲಿ ಇಟ್ಟುಕೊಂಡು ಅವುಗಳನ್ನ ನಾವು ವಿಶ್ಲೇಷಣೆ ಮಾಡ್ತಾ ಇರಬೇಕು ಆಗಾಗ. ಯಾವ ವಿಷಯದ ಮೇಲೆ ಹೆಚ್ಚಿನ ಅಂಕಗಳು ತೆಗಿಬೇಕು, ಯಾವ ವಿಷಯದ ಮೇಲೆ ಹೆಚ್ಚಿನ ಅಂಕಗಳು ಬಂದಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅವಾಗ ಏನು ಮಾಡ್ಬೇಕಂತಂದರೆ, ಆ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಯಾವುದರಲ್ಲಿ ಅತಿ ಹೆಚ್ಚಿನ ಪ್ರಶ್ನೆಗಳು ಬರ್ತಾವಲ್ಲ ಸ್ವಲ್ಪ ಅದಕ್ಕೆ ಒತ್ತು ಜಾಸ್ತಿ ಕೊಡಬೇಕು. ಒಂದು 5-6 ಪ್ರಶ್ನೆ ಪತ್ರಿಕೆಗಳನ್ನ, 5-6 ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಆಟೋಮೆಟಿಕ್ಲಿ ನಮಗೆ ಟೆಕ್ನಿಕ್ಸ್ ಗೊತ್ತಾಗಿಬಿಡುತ್ತವೆ. ಯಾವ ವಿಷಯದ ಮೇಲೆ ಜಾಸ್ತಿ ಟಾರ್ಗೆಟ್ ಮಾಡಬಹುದು ಅಂತೇಳಿ ನಮಗೆ ಗೊತ್ತಾಗಿಬಿಡುತ್ತೆ. ಇಷ್ಟೆಲ್ಲ ಸಾಹಿತಿಗಳ ಬಗ್ಗೆ ತಿಳ್ಕೊಂಡಾಗ ನಮಗೆ ಬರುವುದು ಕೇವಲ 5 ರಿಂದ 10 ಪ್ರಶ್ನೆಗಳಲ್ಲಿ ಮಾತ್ರ. ಅವರ ಬಿರುದುಗಳಿರ್ಬೋದು, ಅವರ ಅಂಕಿತ ನಾಮಗಳಿರ್ಬೋದು, ಅವರ ಕೃತಿಗಳಿರಬಹುದು, ಅವರ ಜನ್ಮಸ್ಥಳ ಇರಬಹುದು, ಅವರ ಪಡೆದಿರುವಂಥ ಪ್ರಶಸ್ತಿಗಳ ಬಗ್ಗೆ ಇರ್ಬೋದು, ಇವೆಲ್ಲಗಳನ್ನು ತಿಳಿದುಕೊಂಡಿರಬೇಕು. ಇದರ ಜೊತೆಗೆ ಸ್ನೇಹಿತರೆ, ನಾನು ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಓದಿರುವ ಪುಸ್ತಕ ಗೋಪಾಲಕೃಷ್ಣ ಉಡುಪ್ ಅವರು ಬರೆದಿರುವಂಥ ಕನ್ನಡ ವ್ಯಾಕರಣ ಪುಸ್ತಕ ಓದಿದ್ದೆ. ಗೋಪಾಲಕೃಷ್ಣ ಉಡುಪ್ ಅವರು ಬರೆದಿರುವಂಥ ಕನ್ನಡ ವ್ಯಾಕರಣ ಪುಸ್ತಕವನ್ನು ಓದಿದ್ದೆ. ಸ್ನೇಹಿತರೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತೆ ಅದರಲ್ಲಿ ಎಲ್ಲ ಇದಿರುವಂಥ ಅಂಶವನ್ನು ನಾನು ಓದಿದ್ದೆ. ಅದರಲ್ಲಿ ವ್ಯಾಕರಣಕ್ಕೆ ಸ್ವರಗಳಿಂದ ಹಿಡಿದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಎಲ್ಲ ಅಂಶಗಳು ಸಹ ಆ ಒಂದು ಪುಸ್ತಕದಲ್ಲಿದೆ. ಅದರ ಜೊತೆಗೆ ಸ್ನೇಹಿತರೆ, ಅಳಿಗುಪ್ಪಿ ಸಹ ಬುಕ್ಕು ಚೆನ್ನಾಗಿದೆ, ಅದನ್ನು ಸಹ ನೀವು ಓದ್ಬೋದು. ಅದರಲ್ಲಿ ಎಲ್ಲ ರೀತಿಯಾದಂಥ ಅಂಶಗಳು ನಾವು ನೋಡ್ಬೋದು. ಸ್ವರಗಳು ನೋಡ್ಬೋದು, ವ್ಯಂಜನಗಳು ಓದ್ಬೋದು, ಸಂಧಿಗಳ ಬಗ್ಗೆ ವಿವರವಾಗಿ ನೋಡ್ಬೋದು, ಸಮಾಸಗಳ ಬಗ್ಗೆ ವಿವರವಾಗಿ ನೋಡ್ಬೋದು. ಅದರ ಜೊತೆಗೆ ಈ ಕನ್ನಡ ಪದಗಳು, ದೇಶೀಯ ಪದಗಳು, ಅನ್ಯ ದೇಶೀಯ ಪದಗಳು ಅಂತ ಬರ್ತಾವ, ಅವ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಇನ್ನೊಂದು ಅತಿ ಇಂಪಾರ್ಟೆಂಟ್ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ನಾನಾರ್ಥಗಳು, ಗಾದೆ ಮಾತುಗಳು, ನುಡಿಗಟ್ಟುಗಳು, ನೆಕ್ಸ್ಟು ಯಾವ ಪರಿಶುದ್ಧ ಕನ್ನಡ, ಇವನ್ನೆಲ್ಲದರ ಬಗ್ಗೆ ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರ ಖಂಡಿತವಾಗಿ ನೀವು ಅತಿ ಹೆಚ್ಚಿನ ಅಂಕಗಳು ಗಳಿಸಬಹುದು. ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಅನ್ಯ ದೇಶೀಯ ಪದಗಳು, ದೇಶೀಯ ಪದಗಳು, ಗಾದೆ ಮಾತುಗಳು, ನುಡಿಗಟ್ಟುಗಳು, ನೆಕ್ಸ್ಟು ಇವ್ಯಾವು ನಾನಾರ್ಥಗಳು, ಇವು ಅಂಶಗಳು ಬಹಳ ಅತಿ ಮುಖ್ಯ. ಯಾಕೆಂದರೆ ಸಂಧಿ ಸಮಾಸಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಎಲ್ಲರೂ ಬಿಡಿಸುತ್ತಾರೆ. ಆದರೆ ಈ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕಂತಂದ್ರೆ ನಾವು ಸ್ವಲ್ಪ ನಮ್ಮದೇ ಆದಂಥ ಟೆಕ್ನಿಕ್ಸ್ ಯೂಸ್ ಮಾಡಲೇಬೇಕು. ಅದಕ್ಕೋಸ್ಕರ ಸಮಾನಾರ್ಥಕ ಪದಗಳಲ್ಲಿ ಬರುವಂಥ ಪ್ರತಿಯೊಂದು ಪದಕ್ಕೂ ಸಹ ನಾವು ಉತ್ತರವನ್ನು ಹುಡುಕಬೇಕು. ಪ್ರತಿಯೊಂದು ಪದಕ್ಕೂ ನಾವು ಸಹ ಆನ್ಸರ್ ಮಾಡ್ಬೇಕಂತಂದ್ರೆ 5ನೇ ತರಗತಿಯಿಂದ ಹಿಡಕೊಂಡು ದ್ವಿತೀಯ PUCವರೆಗೆ ಇರುವಂಥ ಕನ್ನಡ ಪುಸ್ತಕನ, ಕನ್ನಡ ಕಸ್ತೂರಿ ಅಂತ ಬರುತ್ತಲ್ಲ, ಆ ಪುಸ್ತಕವನ್ನು ನಾವು ಓದ್ಕೊಳ್ಬೇಕಾಗತ್ತೆ.
ಸ್ನೇಹಿತರೆ, 5ರಿಂದ PUC ವರೆಗೂ ಓದೋಕ್ಕೆ ನಿಮ್ಗೆ ಏನಾರು ಕಷ್ಟ ಆಗಿದರೆ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, ದ್ವಿತೀಯ PUC ಪುಸ್ತಕ, ಪ್ರಥಮ PUC ಪುಸ್ತಕ ಕನ್ನಡವನ್ನು ಓದೋದು ಅತಿ ಅವಶ್ಯಕವಾಗಿರುತ್ತದೆ. ಓದಲೇಬೇಕು. ಲಿಸ್ಟಲ್ಲಿ ನಿಮ್ಮ ಹೆಸರು ಬೇಕಂತಂದರೆ ನೀವು ಓದಲೇಬೇಕು. 8ನೇ ತರಗತಿಯ ಕನ್ನಡ ಪುಸ್ತಕ, 9ನೇ ತರಗತಿಯ ಕನ್ನಡ ಪುಸ್ತಕ, 10ನೇ ತರಗತಿಯ ಕನ್ನಡ ಪುಸ್ತಕ, 11ನೇ ತರಗತಿಯ ಕನ್ನಡ ಪುಸ್ತಕ, 12ನೇ ತರಗತಿಯ ಕನ್ನಡ ಪುಸ್ತಕ, ಅದರ ಜೊತೆಗೆ 10th PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ವ್ಯಾಕರಣ ಇದು ಬರುತ್ತೆ, ವರ್ಕ್ಬುಕ್ ಅಂತ ಬರುತ್ತೆ. ಆ ವರ್ಕ್ಬುಕ್ ಕನ್ನಡ ವರ್ಕ್ಬುಕ್ ಅಂತ ಬರುತ್ತೆ. ಸೊ ಅದರಲ್ಲಿರುವಂಥ ಪ್ರಶ್ನೆಗಳನ್ನು ನೀವು ಬಿಡಿಸ್ಬೇಕು, ಅಂದ್ರೆ ಅತಿ ಹೆಚ್ಚು ನೀವು ಗಳಿಸಬಹುದು. ನೋಡ್ರಿ, ಬೇಕಾದ್ರೆ ತೆಗೆದು ಒಂದ್ಸರಿ ಕನ್ನಡ ಪ್ರಶ್ನೆ ಪತ್ರಿಕೆ ಅಂತ ತೆಗೆದು ನೋಡ್ರಿ. ನೀವು ಕನ್ನಡ ಪ್ರಶ್ನೆ ಪತ್ರಿಕೆ ಅಂತ ತೆಗೆದು ನೋಡ್ರಿ, ನೀವು ಸಾಮಾನ್ಯ ಕನ್ನಡ, ಅದರೊಳಗೆ ಇವ ಅಂಶಗಳು ಇರ್ತಾವೆ. ಇವನು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಬೇಕಾದ್ರೆ ನೋಡ್ರಿ, ನೀವು ಅದೇ ಪುಸ್ತಕದಿಂದ ಒಂದು ಇದನ್ನು ತೊಗೊಂಡಿರ್ತಾನೆ, ಪ್ಯಾರಾಗ್ರಾಫು ಕೊಟ್ಟಿರ್ತಾನೆ. ಆ ಪ್ಯಾರಾಗ್ರಾಫ್ ಕೊಟ್ಟ ತಾಳಗೆ 3 ಪ್ರಶ್ನೆಗಳು ಕೇಳಿರ್ತಾನೆ. ಇವಾಗ ಗೌರ್ಮೆಂಟ್ ಬುಕ್ಸ್ಗಳಲ್ಲಿ ಇರುವಂಥ 8th, 9th, 10th PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ದಲ್ಲಿರುವಂಥ ಪುಸ್ತಕದಲ್ಲಿರುವಂಥ ಒಂದು ಪ್ಯಾರಾಗ್ರಾಫ್ ತೊಗೊಂಡು ಹಾಕಿರ್ತಾನೆ. ಅದರೊಳಗೆ ಕೇಳ್ತಾನೆ. ಲೇಖನ ಚಿಹ್ನೆಗಳ ಬಗ್ಗೆ ಕೇಳಿರ್ತಾರೋ. ಅತಿ ಸರಳವಾಗಿರುವಂಥ ಪ್ರಶ್ನೆಗಳು ಇರ್ತಾವೆ. ಆದರೆ ನಾವು ಅಧ್ಯಯನ ಯಾವ ರೀತಿ ಮಾಡಿರ್ತಾವಲ್ಲ ಅದ್ರ ಮೇಲೆ ನಾವು ಪ್ರಶ್ನೆ ಪತ್ರಿಕೆಗಳು ಬಿಡಿಸ್ಬೋದು. 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, 11ನೇ ತರಗತಿ, 12ನೇ ತರಗತಿಯಲ್ಲಿರುವಂಥ ವಿಷಯನ ಬಿಟ್ಟು ನೀವು ಬೇರೆ ಪುಸ್ತಕ ಓದಿ ಹೋಗಿದ್ರೆ ಅಂತಂದರೆ, ಸೊ ಆ ಪುಸ್ತಕದಲ್ಲಿ ಎಲ್ಲ ವಿಷಯ ಕವರ್ ಆಗಿರಲ್ಲ. ಅವರು ಪ್ರಶ್ನೆ ಪತ್ರಿಕೆ ಈ ಪುಸ್ತಕಗಳು ನೋಡಿ ತೆಗೆದಿರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರಲ್ಲಿ ವಿಫಲರಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ಸ್ನೇಹಿತರೆ, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, 11ನೇ ತರಗತಿ, 12ನೇ ತರಗತಿ ಕನ್ನಡ ಪಠ್ಯ ಪುಸ್ತಕವನ್ನು ಅವುಗಳಲ್ಲಿ ಏನೇನು ಓದಬೇಕು ಎಂಬುದರ ಬಗ್ಗೆ ನಾನು ಓದಿರುವಂಥ ಅಂಶ ತಿಳಿಸ್ಕೊಂಡಿದ್ದೀನಿ. ಸ್ನೇಹಿತರೆ, ಆ ಪಠ್ಯ ಪುಸ್ತಕದಲ್ಲಿ ಲೇಖಕರ ಪರಿಚಯ ಅಂತ ಇರುತ್ತೆ. ಲೇಖಕರ ಪರಿಚಯವನ್ನು ಓದಬೇಕು. ಕವಿಗಳ ಪರಿಚಯ ಅಂತ ಇರುತ್ತೆ. ಕವಿಗಳ ಪರಿಚಯ ಓದಬೇಕು. ಅಲ್ಲಿ ಅವರ ಎಲ್ಲ ಇರುತ್ತೆ. ನಿಮಗೆ ಈಗಾಗಲೇ ಹೇಳಿದ್ನಿ, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸೊ ಪಂಪ ಪ್ರಶಸ್ತಿ, ಅವನ್ನೆಲ್ಲ ಪಡೆದಿರುವಂಥವ್ರು ಇಲ್ಲೂ ಬಂದಿರ್ತಾರೆ. ಸೊ ಅವ್ರನ್ನೆಲ್ಲ ನೋಡ್ಕೋಬಹುದು. ನೆಕ್ಸ್ಟು ಶಬ್ದಾರ್ಥ ಅಂತ ಬರುತ್ತೆ. ಆ ಒಂದು ಪಾಠದಲ್ಲಿ ಬಂದಿರುವಂಥ ಕಠಿಣ ಪದಗಳನ್ನ ಏನು ಮಾಡ್ತಾರೆ, ಲಾಸ್ಟಿಗೆ ಇಟ್ಟು ಶಬ್ದಾರ್ಥಗಳನ್ನ ಮಾಡಿರ್ತಾರೆ. ಅವು ಪ್ರತಿಯೊಂದು ಶಬ್ದಾರ್ಥಗಳನ್ನ ತೆಗೆದು ನೋಡಿದರೆ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಯೂಸ್ ಆಗುತ್ತೆ. ಸೊ ಅದರಲ್ಲಿರುವಂಥ ಶಬ್ದಾರ್ಥಗಳೇ ನೀವು ಎಕ್ಸಾಮ್ನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರ್ತವೆ. ಆ ಶಬ್ದಾರ್ಥಗಳು ನೋಡ್ಕೊಳ್ರಿ. ಹಿಂದೆ ವ್ಯಾಕರಣ ಅಂಶಗಳು ಬಂದಿರ್ತಾವೆ. ಭಾಷಾಭ್ಯಾಸ ಅಂತ ಕೊಟ್ಟು ಹಿಂದೆ ವ್ಯಾಕರಣ ಅಂಶಗಳು ಅಂತ ಬಂದಿರ್ತಾವೆ. ಅಲ್ಲಿ ಸಂಧಿ ಸಮಾಸಗಳು ಸಂಬಂಧಪಟ್ಟಿರ್ತಾವೆ. ಎಲ್ಲವೂ ಆ ಪ್ರಶ್ನೆ ಪತ್ರಿಕೆ ಏನೇನಿರ್ತಾವೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದೊಂದು ಪಾಠದ ಹಿಂದೆ ಒಂದೊಂದು ಅಂಶದ ಬಗ್ಗೆ ಇರ್ತಾವೆ. ಶಾರ್ಟ್ ಆ್ಯಂಡ್ ಸ್ವೀಟ್ ಇರ್ತಾವೆ. ಅಲಂಕಾರ ಬಗ್ಗೆ ಇರುತ್ತೆ. ಇವನ್ನೆಲ್ಲ ನೀವು ಅದರೊಳಗೆ ಇರುವಂಥದ್ದು ನೋಡ್ಕೊಂಡು ಹೋದರೆ ಸೊ ನೀವು ಪ್ರಶ್ನೆ ಪತ್ರಿಕೆಯನ್ನು ಸರಳವಾಗಿ ಬಿಡಿಸ್ಬೋದು. ಅಲ್ಲಿ ಬರುವಂಥ ಶಬ್ದಾರ್ಥಗಳು ನಿಮಗೆ ಕಠಿಣ ಆಗುವುದಿಲ್ಲ. ಸ್ನೇಹಿತರೆ, ಇದ್ರ ಜೊತೆಗೆ ನೀವು ನಾನಾರ್ಥಗಳು ಮತ್ತು ಸಮಾನಾರ್ಥಗಳು, ವಿರುದ್ಧಾರ್ಥಗಳಿಗೆ ಸಂಬಂಧಪಟ್ಟಿರುವಂತೆ ನಾನು ಓದಿರುವಂತೆ ಒಂದು ಸ್ಮಾಲ್ ಸೈಜ್ ಬುಕ್ ಬರುತ್ತೆ. ನಮ್ಮ ಕರ್ನಾಟಕ ಪಬ್ಲಿಕೇಶನ್ದವರು ಗೋಪಾಲ್ ಅನ್ನೋರು ಒಂದು ಲೇಖಕರ ಇದ್ರೊಳಗೆ ಒಂದು 30-40 ರೂಪಾಯಿ ಅಷ್ಟು ಚಿಕ್ಕ ನಾವು ಚಿಕ್ಕವರಿಂದ ಓದ್ತಿದ್ದಿಲ್ಲ, ಅಂಕ್ಲಿಪಿ, ಸಣ್ಣ ಅಂಕ್ಲಿಪಿ, ಅಷ್ಟು ಹೈಟ್ ಇರುವಂಥ, ಅಷ್ಟು ಇರುವಂಥ ಒಂದು ಸಣ್ಣ ಬುಕ್ ಬರ್ತಾವೆ ಗೋಪಾಲ್ ಅನ್ನೋರು. ಅವರು ಅದರಲ್ಲಿ ನಾನಾರ್ಥಗಳಿಗೆ ಸಂಬಂಧಪಟ್ಟಿರುವಂತೆ ಬೇರೆ ಪುಸ್ತಕ, ನೆಕ್ಸ್ಟು ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟಿರುವಂತೆ ಸಣ್ಣದೊಂದು ಬೇರೆ ಪುಸ್ತಕ, ವಿರುದ್ಧಾರ್ಥಕ ಪದಗಳಿಗೆ ಸಂಬಂಧಪಟ್ಟಿರುವಂತೆ ಬೇರೆ, ಗಾದೆ ಮಾತುಗಳಿಗೆ ಸಂಬಂಧಪಟ್ಟಿರುವಂತೆ ಬೇರೆ, ನುಡಿಗಟ್ಟುಗಳಿಗೆ ಸಂಬಂಧಪಟ್ಟಿರುವಂತೆ ಬೇರೆ, ಪಡೆನುಡಿಗೆ ಸಂಬಂಧಪಟ್ಟಿರುವಂತೆ ಬೇರೆ, ನೆಕ್ಸ್ಟು ಪರಿಶುದ್ಧ ಕನ್ನಡಕ್ಕೆ ಸಂಬಂಧಪಟ್ಟ ಹಳ್ಳಿಗುಪ್ಪಿ ಅವರು ಒಂದು ಸಣ್ಣ ಬುಕ್ ಬಿಟ್ಟಿದ್ದಾರೆ, ಆ ಬುಕ್ಕು, ಈ ರೀತಿಯಾದಂಥ ನೆಕ್ಸ್ಟ್ ಇವು ಎಲ್ಲನೂ ಸಣ್ಣ ಚಿಕ್ಕ ಪುಟ್ಟದವಲ್ಲ. ಸೊ ಅವನ್ನೆಲ್ಲ ನೀವು ಸೈಡ್ ಇಟ್ಕೊಂಡು ಓದಿದ್ದೇ ಆದರೆ ಖಂಡಿತವಾಗಲು ನಿಮಗೆ ಹೆಲ್ಪ್ ಆಗುತ್ತೆ. ಅಲ್ಲಿ ಬರುವಂಥ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲನೂ ಬಿಡಿಸ್ಬೋದು. ಶಾರ್ಟ್ ಆ್ಯಂಡ್ ಸ್ವೀಟ್ ಟೈಮಲ್ಲಿ ಅತಿ ಹೆಚ್ಚಿಗೆ ವಿಷಯಗಳನ್ನು ಓದಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಟೈಮ್ ಅಂತಂದರೆ ನೀವು ಯಾವ ಪುಸ್ತಕವನ್ನು ಓದಬೇಕಂತೇಳಿ ನಿಮ್ಗೆ ಗೊತ್ತಿತ್ತಂದರೆ ಸೊ ಅದನ್ನು ಅತಿ ಬೇಗನೆ ನೀವು ಮುಗಿಸಿಬಿಡ್ತೀರಿ. ಸೊ ಅವಶ್ಯಕತೆ ಇಲ್ಲದ ಪುಸ್ತಕನ ಓದೋ ಬದಲಿ ವಿಷಯ ಎಲ್ಲಿ ಕವರ್ ಆಗಿರ್ತಲ್ಲ ಆ ಪುಸ್ತಕನ ಓದಿದ್ರಂದ್ರೆ ನೀವು ಕಡಿಮೆ ಅವಧಿಯಲ್ಲಿ ಯಶಸ್ವಿಗೊಳ್ಬೋದು ಎಂಬ ಮಾತನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದ್ರ ಜೊತೆಗೆ ಹಳೆ SDC, FDC, SDA ಮತ್ತು FDA ಅಂದರೆ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರಿಗೆ ಸಂಬಂಧಪಟ್ಟಿರುವಂತೆ, ನೆಕ್ಸ್ಟು ಅಬಕಾರಿ ರಕ್ಷಕರಿಗೆ ಸಂಬಂಧಪಟ್ಟಿರುವಂತೆ ಹಿಂದೆ ಹಲವಾರು ರೀತಿಯಾದಂಥ KPSC ಅವರು ಪ್ರಶ್ನೆ ಪತ್ರಿಕೆ, ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆ ನಡೆಸಿರ್ತಾರೆ. ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತೆ ಅಬಕಾರಿ ರಕ್ಷಕರಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆ ಇರುತ್ತೆ. SDA, FDA ಇವೆಲ್ಲ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿ ನೀವು ಅಲ್ಲಿ ಬಂದಿರುವಂಥ ಪ್ರಶ್ನೆ ಪತ್ರವನ್ನು ಓದ್ಕೊಳ್ರಿ. ಸೊ ರಿಪೀಟ್ ಆಗುವಂಥ ಸಾಧ್ಯತೆ ಜಾಸ್ತಿ.
ಎಲ್ಲ ಪ್ರಶ್ನೆ ಪತ್ರಿಕೆಗಳು ನೀವು ರಿಪೀಟ್ ನೋಡ್ಕೊಂಡಾದ್ರೆ ಅದ್ರೊಳಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ರಿಪೀಟ್ ಆಗಿರ್ತಾವೆ. ಸೊ ಅವಾಗ ಏನಪ್ಪ ಅಂದರೆ ಡೈರೆಕ್ಟಾಗಿ ನೀವು ಬಿಡಿಸ್ಬೋದು. ಸೊ ಅದಕ್ಕೋಸ್ಕರ ಅವನು ಅಬಕಾರಿ ರಕ್ಷಕರ ಕನ್ನಡ ಪಠ್ಯ ಇದು ಕನ್ನಡ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆ 2 ಇರ್ತಲ್ಲ. ಸೊ ಅಬಕಾರಿ ರಕ್ಷಕರು ಆ ಪ್ರಶ್ನೆ ಪತ್ರಿಕೆ SDA ಮತ್ತು FDA ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ತೊಗೊಂಡು ನೀವು ಓದ್ರಿ, ಹೆಲ್ಪ್ ಆಗುತ್ತೆ. ಇದು ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಸ್ನೇಹಿತರೆ. ಈಗ ನಾವು ಪ್ರಶ್ನೆ ಪತ್ರಿಕೆ 1 ಸಾಮಾನ್ಯ ಅಧ್ಯಯನ ಹಾಗೂ ಪ್ರಶ್ನೆ ಪತ್ರಿಕೆ 2 ಸಾಮಾನ್ಯ ಕನ್ನಡದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಇನ್ನು ಅಂತಿಮ ಅವಧಿಯಲ್ಲಿ ಯಾವ ರೀತಿ ನಾವು ತಯಾರಿ ನಡೆಸಬೇಕು ಸ್ನೇಹಿತರೆ, ನಿಮಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಎಲ್ಲ ರೀತಿಯಾದಂಥ ಓದ್ಕೊಂಡು ತಯಾರಿಯಲ್ಲಿ ಇರ್ತೇವೆ, ಆದರೆ ಅಂತಿಮ ಅವಧಿಯಲ್ಲಿ ಎಷ್ಟೋ ಜನ ಓದಲ್ಲ. ನಾನು ತುಂಬ ಜನ ನೋಡಿದ್ದೇನೆ. ಸೊ ಅಂತಿಮ ಅವಧಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿವರೆಗೂ ನಾವು ಓದಿನ ಅಂತೇಳಿ ಓದೋದು ಬಿಟ್ಬಿಡ್ತಾರೆ. ಸೊ ನಾನು ಹೇಳ್ತೀನಿ ನಿಮಗೆ, ಪ್ರಾರಂಭದಲ್ಲಿ ನೀವು ಎಷ್ಟು ಓದ್ತಿರೋ ಎಷ್ಟು ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಅಂತಿಮ 1 ತಿಂಗಳು ಅಥವಾ 15 ದಿನದಿಂದ ಎಕ್ಸಾಮ್ ಅವಧಿವರೆಗೂ ಎಕ್ಸಾಮ್ ಬರೀವರೆಗೂ ಏನಪ್ಪ ಅಂತಂದ್ರೆ ದಿನದ 24 ಗಂಟೆಗಳಲ್ಲಿ 18 ಗಂಟೆಗಳ ತನಕ ಕುಂತು ಓದಿದ್ರೆ ಏನು ತಪ್ಪಾಗಲಾರದು. ಈಜಿಯಾಗಿ ನೌಕರಿ ಹೊಡಿಬೋದು, ನೌಕರಿ ನಿಂಬು ತೆಗೆದುಕೊಳ್ಬೋದು. ಸುಮಾರು 24 ಗಂಟೆಗಳಲ್ಲಿ ಸುಮಾರು 18 ಗಂಟೆಗಳ ತನಕ ನೀವು ಓದಿದ್ರೆ ಏನು ಲಾಸ್ ಇಲ್ಲ. ಅಷ್ಟೊಂದು ಎಫರ್ಟ್ ಮಾಡಬೇಕು. ಲಾಸ್ಟ್ 15 ಡೇಸ್ ಇರುತ್ತಲ್ಲ, ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಅದು ನಮ್ಮದು. ಈ 15 ದಿನ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗಲೂ ನೀವೇನಪ್ಪ ಅಂದ್ರೆ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಯಾಕಂತಂದ್ರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಅದನ್ನು ಓದಲೇಬೇಕು. ಆ 15 ದಿನ ಭಾಳ ಇಂಪಾರ್ಟೆಂಟು. ಆ ಸಮಯದಲ್ಲಿ ಏನು ಮಾಡ್ಬೇಕು ಅಂತಂದ್ರೆ ನೀವು ಎಲ್ಲ ವಿಷಯವನ್ನು ಏನಪ್ಪ ಅಂತಂದರೆ ರಿವಿಷನ್ ಮಾಡಬೇಕು. ನೀವು ರಿವಿಷನ್ ಮಾಡಿದರೆ ಮಾತ್ರ ನೀವು ಏನಪ್ಪ ಅಂತಂದ್ರೆ ಎಲ್ಲ ವಿಷಯವನ್ನು ರಿವಿಷನ್ ಮಾಡಿದರೆ ನೀವು ಪರೀಕ್ಷೆಯಲ್ಲಿ ಈಸಿಯಾಗಿ ಬಿಡಿಸ್ಬೋದು. ಆ 15 ದಿನದಲ್ಲಿ ಯಾವ ರೀತಿ ಅಂತಂದರೆ ನೀವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ನೀವು ನೋಟ್ಸ್ ಮಾಡಿದ್ದಾಗಿರ್ಬೋದು ಅಥವಾ ಇಂಪಾರ್ಟೆಂಟ್ ನೋಟ್ಸ್ ಅಂತ ನಿಮಗೆ ಓದುವಾಗ ಅನಿಸಿರ್ತೈತಲ್ಲ, ಅದನ್ನು ಒಂದು ಸೈಡ್ ಇಟ್ಕೊಳ್ಬೇಕು. ಅದ್ರ ಜೊತೆಗೆ ಹಳೆ ಪ್ರಶ್ನೆ ಪತ್ರಿಕೆಗಳೆಲ್ಲ ಒಂದು ಸೈಡ್ ಇಟ್ಕೊಳ್ಬೇಕು. ಅದ್ರ ಜೊತೆಗೆ ನೆಕ್ಸ್ಟು ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆಗಳು ಮತ್ತು ಇಂಪಾರ್ಟೆಂಟ್ ನೋಟ್ಸ್ ಅನಿಸಿದ್ರೆ ಅದನ್ನ ಸೈಡ್ ಇಟ್ಕೊಳ್ಬೇಕು. ನೀವು 15 ದಿನದಲ್ಲಿ ಹೇಳ್ಬೇಕು ಅಂತಂದರೆ ನೀವು ರಿಪೀಟ್ ಮಾಡ್ಕೋತ ಹೋಗ್ತಾ ಇರಬೇಕು. 15 ಡೇಸಲ್ಲಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ನೀವು ರಿವಿಷನ್ ಮಾಡಬೇಕು ಅದನ್ನೆಲ್ಲ ಅಂಶಗಳನ್ನು. ಯಾವ ರೀತಿ ಅಂತಂದರೆ ಇಂಪಾರ್ಟೆಂಟ್ ಅನ್ನೋದು ಇರುತ್ತೆ. 1 or 2 days ಆರ್ 3 ಡೇಸ್ ಒಳಗೆ ಒಂದು ಸಬ್ಜೆಕ್ಟ್ ಮುಗಿಸ್ಕೊಳ್ಬೇಕು. ಏನಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ. ನೆಕ್ಸ್ಟ್ 2 ಡೇಸ್ ಒಳಗೆ ಕನ್ನಡ ಮುಗಿಸ್ಕೊಂಡಿರಬೇಕು ರಿವಿಷನು. ನೆಕ್ಸ್ಟ್ ಆದಾಗಲೇ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ರಿವಿಷನ್ ಮಾಡ್ಕೊಳ್ಬೇಕು. ಅದರ ಜೊತೆಗೆ ನೀವು ಏನಾದ್ರು ಉಳಿಸಿರ್ತೀರಿ ಅದನ್ನು ನೋಡ್ಕೊಳ್ಬೇಕು. ಪ್ರಚಲಿತ ಅಂಶಗಳು ಇರ್ತಾವೆ, ಆ ಪ್ರಚಲಿತ ಅಂಶಗಳು ಸಂಬಂಧಪಟ್ಟಿರುವಂತೆ ನೋಡ್ಕೊಳ್ಬೇಕು. ನಾನು ಪ್ರಚಲಿತ ಅಂಶಗಳು ಸಂಬಂಧಪಟ್ಟಿರುವಂತೆ ನಾನು ಮುಂಚೆ ಓದುವಾಗ ಏನು ಮಾಡ್ತಿದ್ದೆ ಅಂತಂದ್ರೆ ಇದನ್ನು ಓದ್ತಿದ್ದೆ, ಸ್ಪರ್ಧಾ ಚೈತ್ರ ಮ್ಯಾಗ್ಝಿನ್ ಓದ್ತಿದ್ದೆ. ಅದ್ರ ಜೊತೆಗೆ GK ಟುಡೇ ಭಾಳ ಇಂಪಾರ್ಟೆಂಟ್ ಅನಿಸಿತ್ತು ನನಗೆ ಅವಾಗ. GK ಟುಡೇ ನಾನು ಚೆನ್ನಾಗಿ ಅದನ್ನು ಬಿಡಿಸ್ತಾ ಇದ್ದೆ. ಇಂಗ್ಲೀಷಲ್ಲಿ ಇರುತ್ತೆ, ಸೊ ಕನ್ನಡದಲ್ಲಿ ಬರುತ್ತೆ, ಅದನ್ನು ನಾವು ಬಿಡಿಸ್ಕೋಬೋದು. ಜಸ್ಟ್ ಒಂದು ಮೊಬೈಲ್ದಲ್ಲಿ ಸರ್ಚ್ ಮಾಡಿಬಿಟ್ರೆ ಸಾಕು, ಸಿಕ್ಬಿಡುತ್ತೆ. gktoday.com ಅಂತ ಹೊಡೆದ್ರೆ ಬರ್ತದೆ. ಸಾಮಾನ್ಯ ಇದಕ್ಕೆ ಪ್ರಚಲಿತ ವಿದ್ಯಮಾನ GK ಟುಡೇ ಅಂತ ಬರುತ್ತೆ. ಅದರಲ್ಲಿ ದಿನಾಲು 10 ಪ್ರಶ್ನೆಗಳು ಬಂತ ಅವ್ನು ಬಿಡಿಸ್ಕೊಂಡ್ಬಿಡ್ರಿ. ಅಥವಾ ಸ್ಪರ್ಧಾ ಚೈತ್ರದವರು ಏನಪ್ಪ ಮ್ಯಾಗ್ಝಿನ್ದಲ್ಲಿ ಅದೇ ಪ್ರಶ್ನೆ ಬಂತು. ಈಗ ಮ್ಯಾಕ್ಸಿಮಮ್ ಎಲ್ಲ ಮ್ಯಾಗ್ಝಿನ್ಸಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಒಂದು GK ಟುಡೇಲಿರುವಂಥ ಟ್ರಾನ್ಸ್ಲೇಷನ್ ಮಾಡಿ ಕೊಟ್ಟಿರ್ತಾರೆ. ಅವನ್ನೆಲ್ಲ ನೋಡ್ಕೊಂಡ್ರೆ ಪ್ರಚಲಿತ ವಿದ್ಯಮಾನಗಳು ಈಸಿ ಆಗಿಬಿಡುತ್ತೆ ಇವಾಗ. ಸೊ ಏನಪ್ಪ ಅಂದ್ರೆ ಲಾಸ್ಟ್ ಒಂದು 15 ಡೇಸ್ ಒಳಗೆ ಈ ರೀತಿ ನಾವು ಸ್ಟಡಿ ಮಾಡಿದ್ದಾದರೆ ರಿವಿಷನ್ ಆಗುತ್ತೆ, ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. ನಾನು ಮಾತ್ರ ಈ ರೀತಿನೇ ಮಾಡಿದ್ದೆ. ಸೊ ನಾನು ಚೆನ್ನಾಗಿ ಓದ್ತಿದ್ದೆ. ಓದಿದ ನಂತರ ಪ್ರಾರಂಭದಲ್ಲಿ ಎಷ್ಟು ಓದ್ತಿದ್ದೆ ಎಷ್ಟಿಲ್ಲ ಗೊತ್ತಿಲ್ಲ, ಬಟ್ ಲಾಸ್ಟ್ 15 ಡೇಸಲ್ಲಿ 24/7 ಅಂತಾರಲ್ಲ ಆ ರೇಂಜ್ ಓದ್ತಿದ್ದೆ. ಯಾವಾಗಲೂ ಓದ್ತಾನೆ ಇರ್ತಿದ್ದೆ. ಆ 15 ದಿನ ಯಾಕಂತಂದ್ರೆ ಇಷ್ಟು ದಿನ ಓದಿದ್ದು ಒಂದೇ, ಆ 15 ಡೇಸಲ್ಲಿ ಓದೋದು ಒಂದೇ. ಹಾಗಂತ ಅವಸರ ಮಾಡಿಕರೆ ಎಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಕನ್ಫ್ಯೂಸ್ ಮಾಡ್ಕೊಂಡ್ರೆ ಮತ್ತೆಲ್ಲ ಗೊಂದಲಮಯ ಆಗಿಬಿಡುತ್ತೆ. ಸಾಧ್ಯ ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯದಷ್ಟು ನೀವು ವಿವರಣಾತ್ಮಕವಾಗಿ ನೀವು ನೋಡಿಕೊಂಡು ಓದಿದ್ರೆ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ನೀವು ಪರೀಕ್ಷಾ ಕೊಠಡಿಯಲ್ಲಿ ತಾಳ್ಮೆಯನ್ನು ಕಾಯ್ದುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ನೀವು ಬಿಡಿಸ್ಬೇಕಂತಂದರೆ ಸುಲಭ ಮಟ್ಟದವಾಗಿ ಸ್ಟಾರ್ಟಿಂಗ್ ಎಕ್ಸಾಮ್ ಅಲ್ಲಿ ಹೋದ ನಂತರ ಸೊ ಅವತ್ತೊಂದು ದಿನ ನೀವು ಯಾರ ಜೊತೆ ಮಾತಾಡೋದು ಕಡಿಮೆ ಮಾಡಿರಿ, ಎಲ್ಲರ ಜೊತೆ ಮಾತಾಡೋಕ್ಕೆ ಹೋಗ್ಬೇಡ್ರಿ, ಡಿಸ್ಕಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಜಾಸ್ತಿ. ಆ ಸಮಯದಲ್ಲಿ ನಿಮಗೊಂದು ಮಾತು ಹೇಳ್ತೀನಿ. ಸೊ ನೀವು ದಿನನಿತ್ಯವೂ ಸಹ ಚೆನ್ನಾಗಿ ಓದಿರ್ತಿರಲ್ಲ, ಅದಕ್ಕೆ ಅಂತೇಳಿ ಕುಳಿತು ಯಶಸ್ವಿ ಆಗಲೇಬೇಕಂತ ಕುಂತು ತಯಾರಿ ನಡೆಸಿರ್ತಾರಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಅವತ್ತು ಯಾರ ಜೊತೆನೂ ಮಾತನಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಪ್ರಶ್ನೆ ಪತ್ರಿಕೆ ಔಟ್ ಆಗೈತಿ, ಲೀಕ್ ಆಗೈತಿ, ಅಲ್ಲಿ ಪ್ರಶ್ನೆ ಪತ್ರಿಕೆ ಇತ್ತು, ಅಷ್ಟು ಡೀಲ್ ಆಯಿತು, ಇಷ್ಟು ಡೀಲ್ ಆಯಿತು, ಅದನ್ನ ಯಾವುದೂ ಸಹ ನಿಮ್ಮ ತಲೆಯಲ್ಲಿ ಹಾಕಿಕೊಳ್ಬೇಡ್ರಿ. ನಿಮ್ಮ ಒಂದೇ ಒಂದು ನೀವು ಇಲ್ಲಿವರೆಗೆ ಎಷ್ಟು ಪ್ರಯತ್ನ ಪಟ್ಟಿರ್ತಾರಲ್ಲ ಆ ನಿಮ್ಮ ಪ್ರಯತ್ನವನ್ನು ದೇವರ ಮೇಲೆ ಭಾರ ಹಾಕಿ 2 ಬಿಟ್ಟು 3 ಸಾರಿ ದೇವರ ನೆನೆದು ಎಕ್ಸಾಮ್ ಹಾಲಿಗೆ ಹೋಗಿ ಕೂತ್ಕೊಳ್ರಿ. ಅದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಲಿ, ಪ್ರಶ್ನೆ ಪತ್ರಿಕೆ ಲೀಕ್ ಆಗದೇ ಇರಲಿ, ಅಥವಾ ರೊಕ್ಕ ಕೊಡಲಿ ಕೊಡದೇ ಇರಲಿ, ಅವ್ರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡ್ರಿ.
ನಿಮ್ಮದೊಂದೇ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀರಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಎಕ್ಸಾಮ್ ಹಾಲ್ನಲ್ಲಿ ಕುಳಿತು ನೀವು ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಬಿಡಿಸಿ ಯಶಸ್ವಿಗೊಳ್ಳಬೇಕೆಂಬುದು ಮಾತ್ರ ನಿಮ್ಮ ತಲೆಯಲ್ಲಿ ಇರಬೇಕು. ಅದನ್ನು ಬಿಟ್ಟು ಇನ್ನೊಬ್ಬರು ಕೊಡುವಂಥ ಕಿವಿ ಮಾತಿಗೆ ತಲೆಗೊಡಬೇಡ್ರಿ. ಯಾಕಂದರೆ ಅದರಿಂದ ನಿಮ್ಮ ಆತ್ಮವಿಶ್ವಾಸ ಕುಗ್ಗುವ ಸಾಧ್ಯತೆ ಇರುತ್ತೆ. ನೀವು ಇಷ್ಟೊಂದು ದಿನ ಓದಿರುವಂಥ ನಿಮ್ಮ ಶ್ರಮ ವಿಫಲನಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಅವತ್ತೊಂದು ದಿನ ಎಕ್ಸಾಮ್ ಹಾಲಿಗೆ ಹೋಗ್ರಿ. ಅಲ್ಲಿ ಯಾರ ಜೊತೆ ಜಾಸ್ತಿ ಕಮ್ಯುನಿಕೇಷನ್ ಮಾಡಬೇಡ್ರಿ. ಸಾಧ್ಯ ಆದರೆ ಏನಾದರೂ ಒಂದೆರಡು ಅಂಶಗಳನ್ನು ನೋಡ್ಕೋಬೇಕು ಅನಿಸಿದ್ರೆ ಒಂದೆರಡು ಅಂಶಗಳು ನೋಡ್ಕೊಳ್ರಿ. ಇಳಿದಿದ್ರೆ ಆರಾಮ್ ಫ್ರೀ ಮೈಂಡಿಂದ ಒಂದು ಸೈಡು ಯಾವುದಾದ್ರು ಒಂದು ಗಿಡದ ನೆರಳಿಗೆ ಹೋಗಿ ಕುಳಿತ್ರಿ. ಎಕ್ಸಾಮ್ ಟೈಮಿಗೆ ಎಕ್ಸಾಮ್ ಹಾಲಿಗೆ ಬಂದ್ರಿ. ಒಂದು ಗಂಟೆ ಮುಂಚೆ ಹೋದ್ರಿ ಏನು ತಪ್ಪಾಗಲಾರ್ದು ಎಕ್ಸಾಮ್ ಹಾಲಿಗೆ ಹೋಗಿ ಕುಳಿತು ಎಕ್ಸಾಮ್ ಹಾಲಿನಲ್ಲಿ ಕುಳಿತು ಒಂದು 5 ನಿಮಿಷ ಜ್ಞಾನ ಮಾಡಿರಿ. 5 ನಿಮಿಷ ಜ್ಞಾನ ಮಾಡಿದ ಮೇಲೆ OMR ಶೀಟ್ ಕೊಡ್ತಾರೆ ಅಷ್ಟು ಬೇಗ ಅನ್ನೋದಕ್ಕೆ. OMR ಶೀಟ್ ಚೆನ್ನಾಗಿ ನೀವು ಎಲ್ಲ ಲಕ್ಷಣ ಕೊಟ್ಟು ನಿಮ್ಮ ರೋಲ್ ನಂಬರು ಬಿಡಿಸ್ರಿ ಅದರೊಳಗೆ. ಆಮೇಲೆ ಹೆಸರಿದ್ರೆ ಹೆಸರಂತೂ ಬರೆಯೋದಂತ ಇದ್ರಲ್ಲ, ಸೈನೆಲ್ಲ ಮಾಡಿಸ್ಕೊಂಡು ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗಿರಿ. ಆಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ. ಪ್ರಶ್ನೆ ಪತ್ರಿಕೆ ತೆರೆಯೋಕೆ ಒಂದು ನಿಮಗೆ ಕರೆ ಬಂದಾಗ ಅವು ನೀವು ಓಪನ್ ಮಾಡಿರಿ. ಅದಕ್ಕಿಂತ ಮುಂಚೆ ಪ್ರಶ್ನೆ ಪತ್ರಿಕೆನ ಚೆಕ್ ಮಾಡಿರಿ, ಸೀಲ್ ಇದೆ ಇಲ್ಲ ಅಂತೇಳಿ ಚೆನ್ನಾಗಿ ಚೆಕ್ ಮಾಡಿರಿ. ಆಮೇಲೆ ಅದನ್ನು ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ನೀವು ಕೈಗೊಳ್ಳಬೇಕಾದ ಮುಖ್ಯ ಕ್ರಮ ಏನಂತಂದ್ರೆ, ಮೊದಲ ಪ್ರಶ್ನೆ ಪತ್ರಿಕೆನ ಸಂಪೂರ್ಣವಾಗಿ ಚೆಕ್ ಮಾಡಿ ನೋಡಿರಿ. ಅದನ್ನು ಚೆಕ್ ಮಾಡೋಕ್ಕಂತ 1 ಗಂಟೆ ತೊಗೋಬೇಡ್ರಿ. ಜಸ್ಟ್ ಒಂದು 5 to 10 ಸೆಕೆಂಡ್ಸ್ ಒಳಗೆ ಬೇಗ 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 ಫೇಜ್ ತಿರುಗಿ ಹಾಕಿರಿ. ಅಂದರೆ ಎಲ್ಲ ಪ್ರಶ್ನೆಗಳು ಇದಾವೂ ಇಲ್ಲ, ಎಲ್ಲ ಫೇಜ್ಗಳು ಇದಾವೂ ಇಲ್ಲ. ನೆಕ್ಸ್ಟು ಯಾವ ನಾವು ಇದಿತ್ತು ಅದು ನೋಡಿರಿ. ಯಾಕಂದರೆ ಆ ರೀತಿ ಏನಾರಿತ್ತು ಪ್ರಶ್ನೆ ಪತ್ರಿಕೆ ಬದಲು ಮಾಡ್ಕೊಳ್ಬೋದು ಆವಾಗಲೇ. ಸೊ ಅದಕ್ಕೋಸ್ಕರ ಆವಾಗಲೇ ಚೇಂಜ್ ಮಾಡ್ಕೊಂಬಿಡ್ರಿ, ಚೆಕ್ ಮಾಡ್ಕೊಂಡು ನೋಡಿ. ಆಮೇಲೆ ಪ್ರಶ್ನೆ ಪತ್ರಿಕೆ ಇದ್ರಲ್ಲಿ ತೆಗೆದುಕೊಳ್ಳಿ. 1ನೇ ಪ್ರಶ್ನೆ ಹಿಡ್ಕೊಂಡು ಲಾಸ್ಟ್ ಪ್ರಶ್ನೆವರೆಗೂ ತೆರೆಯುತ್ತಾ ಹೋಗ್ರಿ. ಹಾಗೆ ಅದರಲ್ಲಿ ನಿಮಗೆ ಬಂದಿರೋದು ಒಟ್ಟು ಟಿಕ್ ಮಾಡ್ಕೊಂತ ಹೋಗ್ರಿ. ಟಿಕ್ ಮಾಡ್ಕೊತ ಫುಲ್ ಕಾನ್ಫಿಡೆಂಟ್ ಆನ್ಸರ್ ಇದ್ದರೆ ನಿಮ್ಮ OMR ಶೀಟಲ್ಲಿ ಟಿಕ್ ಮಾಡ್ತಾ ಹೋಗ್ರಿ. ಅದು ಇದಿರುತ್ತಲ್ಲ ರೌಂಡು, ಫುಲ್ ಪಾಯಿಂಟು ರೌಂಡ್ ಮಾಡ್ತಾ ಇರಿ. ಆಮೇಲೆ ನಿಮಗೆ ಯಾವುದು ಪ್ರಶ್ನೆ ಪತ್ರಿಕೆ ಬೇಕಾಗತ್ತಲ್ಲ, ಪ್ರಶ್ನೆ ಪತ್ರಿಕೆ ಯಾವ ಪ್ರಶ್ನೆ ಡೈರೆಕ್ಟ್ ಈಜಿ ಅನ್ಸುತ್ತೋ ಅದನ್ನು ಡೈರೆಕ್ಟ್ ರೌಂಡ್ ಮಾಡಿ. ಕನ್ಫ್ಯೂಸಲ್ಲಿ ಇತ್ತಂದರೆ ಸೊ ಅದನ್ನು ಮಾರ್ಕ್ ಮಾಡಿಡ್ರಿ. ಹಾಗೆ 50-50 ಇರ್ತಾವೆ ಸ್ವಲ್ಪ ಪ್ರಶ್ನೆಗಳು, 75-25 ಇರ್ತಾವೆ ಸ್ವಲ್ಪ ಪ್ರಶ್ನೆಗಳು, ಸ್ವಲ್ಪ ಡೌಟ್ ಇರುತ್ತೆ, ಸ್ವಲ್ಪ ಫುಲ್ ಪರ್ಫೆಕ್ಟ್ ಗೊತ್ತಿರ್ತವೆ. ಸೊ ಆ ರೀತಿ ಮಾಡ್ಕೊಂಡು ಹೋಗ್ರಿ. ಸಾಧ್ಯ ಆದಷ್ಟು ಏನು ಮಾಡಿರಿ ಅಂತಂದ್ರೆ ಎಲ್ಲ ಪ್ರಶ್ನೆಗಳಿಗೆ ಏನಪ್ಪ ಅಂದ್ರೆ ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. 1 ಗಂಟೆ 30 ನಿಮಿಷ ಅಂದರೆ 90 ನಿಮಿಷಗಳ ಕಾಲ ಅವಧಿ ಇರುತ್ತೆ. ಸೊ ಸಾಧ್ಯ ಆದಷ್ಟು ಎಲ್ಲ ಪ್ರಶ್ನೆಗಳಿಗೆ ಏನಪ್ಪ ಅಂದ್ರೆ ಉತ್ತರಿಸ್ರಿ. ಎಲ್ಲ ಪ್ರಶ್ನೆಗೆ ಉತ್ತರಿಸ್ರಿ. ಸಾಧ್ಯ ಆದಷ್ಟು ಏನಪ್ಪ ಅಂದ್ರೆ ಜಾಸ್ತಿ ರೌಂಡ್ ಮಾಡ್ಕೊತವ್ರಿ. ಪ್ರಚಲಿತ ಇವರು ಯಾರು ಮೆಂಟಲಿಟಿ ಕ್ವಶನ್ಸ್ ನಿಮಗೆ ಲಾಸ್ಟ್ ಬಿಡಿಸಿದ್ರೆ ಉತ್ತಮ ಅಂತ ನನಗನ್ಸುತ್ತೆ. ಟೈಮ್ ಕವರ್ ಮಾಡ್ಕೊಳ್ಬೋದು. ಲೆಂದಿ ಕ್ವಶನ್ಸ್ ಇರ್ತಾವಲ್ಲ, ಲೆಂದಿ ಕ್ವಶನ್ಸು ಒನ್ ಟೈಮ್ ಹೋದ್ರಿ ತಲೆಗೆತ್ತರ ಹಾಗೆ ಅದು ತಿಳಿಲಿಲ್ಲ ಅಂದ್ರೆ ಸ್ವಲ್ಪ ಬಿಟ್ಟು ಮುಂದೆ ಡೈರೆಕ್ಟ್ ಕ್ವಶನ್ಸ್ ಇರ್ತಾವಲ್ಲ, ಡೈರೆಕ್ಟ್ ಕ್ವಶನ್ಸ್ ಒಟ್ಟು ಬೇಗ ಹೋಗಿ ಟಿಕ್ ಮಾಡ್ಕೊಂಡು ಆಮೇಲೆ ಸೆಕೆಂಡ್ ರೌಂಡ್ಸಲ್ಲಿ ಏನು ಮಾಡ್ರಿ ಅಂತಂದ್ರೆ ಆ ಲೆಂದಿ ಕ್ವಶನ್ಸ್ ಏನು ಮೆಂಟಲಿಟಿ ಕ್ವಶನ್ಸ್ ಈಜಿ ಇರ್ತಾವಲ್ಲ ಅವ್ನು ಬಿಡಿಸ್ಕೊಂಡು ಹೋಗ್ರಿ. ಥರ್ಡ್ ರೌಂಡ್ಸಲ್ಲಿ ಏನು ಮಾಡ್ರಿ ಅಂತಂದ್ರೆ 50-50 75-30 ಬರ್ತಾವಲ್ಲ ಅವನ್ನೆಲ್ಲನೂ ಹೊಡೆದಾಕ್ಬಿಡ್ರಿ. ಅವನ್ನೆಲ್ಲ ಹೊಡೆದಾಕಿ ಮುಗಿಸ್ರಿ. ಮುಗಿಸಿದ ಮೇಲೆ ಒಂದು ಸಾರಿ ನೀವು ವಾಪಸ್ ಚೆಕ್ ಮಾಡಿರಿ, ನಿಮ್ಮ ರೋಲ್ ನಂಬರ್ ಕರೆಕ್ಟ್ ಹಾಕಿಲ್ಲ ಚೆಕ್ ಮಾಡಿರಿ. ಆಮೇಲೆ ನೀವು ಕರೆಕ್ಟ್ ಇದೆ ಎಲ್ಲ ಪಾಯಿಂಟ್ ಎಲ್ಲ ಮಾಡಿದ್ಮೇಲೆ ನೋಡಿರಿ. ಒಂದು ಸರಿ ನಿಮ್ಮ OMR ಶೀಟ್ ಚೆಕ್ ಮಾಡಿ ನೋಡ್ಕೊಳ್ರಿ. ಆಮೇಲೆ ನೆಕ್ಸ್ಟು ನಿಮ್ಮ ಸೈನ್ ಮಾಡಿದರೆ ಇಲ್ಲ ನೋಡ್ಕೊಳ್ರಿ. ಅದ್ರ ಮೇಲೆ ನೀವು ಅವ್ರ ಮೇಲ್ವಿಚಾರಕರ ಸೈ ಇದೆ ಇಲ್ಲ ಅದು ನೋಡ್ಕೊಳ್ರಿ. ಸೊ ಇವನ್ನೆಲ್ಲ ಮಾಡಿದ ನಂತರ ಸೊ ನೀವು ಟೈಮ್ ಆದಮೇಲೆ ಏನು ಮಾಡ್ಬೇಕಂದ್ರೆ ಪ್ರಶ್ನೆ ಇದು OMR ಶೀಟ್ ಮೇಲ್ವಿಚಾರಕರ ಕೈಯಲ್ಲಿ ಕೊಟ್ಟು ಬರ್ಬೋದು. ಬಂದ ಮೇಲೆ ನೀವು ಪೇಪರ್ 1 ಮುಗಿಸ್ಕೊಂಡು ಬಂದಿರ್ತೀರಿ. ಸೊ ಪೇಪರ್ 2 ಇರುತ್ತಲ್ಲ ಆವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಬೇಡ್ರಿ. 1-2 ಗಂಟೆ ಟೈಮ್ ಇತ್ತಂದ್ರೆ ಅದು 1ನೇ ಅಂಶದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನೀವೇನು ಮಾಡಿರಿ ಚೆಕ್ ಮಾಡ್ಕೊಂಡು ನೋಡ್ಕೊಡ್ರಿ. ಡೌಟ್ಸ್ ಐತಿ ಕ್ಲಿಯರ್ ಮಾಡ್ಕೊಡ್ರಿ. ಬಟ್ ಎಕ್ಸಾಮ್ ಬರೆದು ಬಂದಮೇಲೆ ಆ ಪರೀಕ್ಷೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಏನು ಮಾಡ್ರಿ ಅಂತಂದ್ರೆ ನೀವು ನೆಕ್ಸ್ಟ್ ಎಕ್ಸಾಮ್ ಅದ್ರ ಬಗ್ಗೆ 1-2 ಅಂಶಗಳನ್ನು ಬುಕ್ ತೆರೆದು ನೋಡಿರಿ, ಅದು ಹೆಲ್ಪ್ ಆಗುತ್ತೆ. ಸುಮ್ಮನೆ ಯಾಕಂದರೆ ಹಿಂದಿನ ಎಕ್ಸಾಮ್ ಹೋಗಿ ಬಂದಿರ್ತೈತಿ, ಆಮೇಲೆ ಅದು ಟೆನ್ಷನು ಆಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಸೊ ಸ್ನೇಹಿತರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂತಂದ್ರೆ ಸಾಮಾನ್ಯ ಜ್ಞಾನ SDA ಮತ್ತು FDAಗೆ ಸಂಬಂಧಪಟ್ಟಿರುವಂತೆ ಪ್ರಶ್ನೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಹಾಗೂ ಪ್ರಶ್ನೆ ಪತ್ರಿಕೆ 2 ಸಾಮಾನ್ಯ ಕನ್ನಡದ ಬಗ್ಗೆ ಸಂಕ್ಷಿಪ್ತವಾಗಿ ಸಾಧ್ಯ ಆದಷ್ಟು ಏನಪ್ಪ ಅಂದರೆ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸ್ನೇಹಿತರೆ ಸಾಧ್ಯವಾದರೆ ಮುಂದಿನ ಕ್ಲಾಸಲ್ಲಿ ವಿಷಯವನ್ನು ನಾನು ಏನಪ್ಪ ಅಂದರೆ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೇನೆ. ಸಾಧ್ಯ ಆದಷ್ಟು
ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ, ಕಠಿಣ ಪರಿಶ್ರಮ ಹಾಕಿರಿ. ಸೊ ಯಶಸ್ವಿಯಾಗಿ ನೀವು ಆಗ್ತೀರಿ. ಸಾಧಿಸುತ್ತೇನೆ ಎಂದು ಮುಂದೆ ಹೋದಾಗ ಹಿಂದೆ ತಿರುಗಿ ನೋಡಬೇಡ, ಸಾಧಿಸಿದ ಮೇಲೆ ಹಿಂದೆ ತಿರುಗಿ ನೋಡುವುದನ್ನು ಮರೆಯಬೇಡ ಎಂಬ ಮಾತಿಗೆ ನೀವು ಅರ್ಹರಾಗಲು ಪ್ರಯತ್ನಿಸಿರಿ. ಬಡತನದಲ್ಲಿ ಹುಟ್ಟುವುದು ನಿಮ್ಮ ತಪ್ಪಲ್ಲ, ಆದರೆ ಬಡವನಾಗಿ ಸತ್ತರೆ ಅದೇ ನೀವು ಮಾಡುವ ಮಹಾ ತಪ್ಪು. ಸಾಧನೆ ಎಂಬುದು ಸಾಧಕನ ಸೊತ್ತೆ ಹೊರತು ಸುಮಾರು ಸೊತ್ತಲ್ಲ ಎಂಬ ಮಾತನ್ನು ತಮ್ಮ ಗಮನಕ್ಕೆ ತರುವುದರ ಮೂಲಕ ಅಂಥ ಸಾಧಕರಲ್ಲಿ ನೀವೊಬ್ಬರಾಗರಿ ಎಂಬ ಮಾತನ್ನು ತಮ್ಮ ಗಮನಕ್ಕೆ ತಂದು, ಇಡೀ ದೇಶಕ್ಕೆ ಮಾದರಿಯಾಗದಿದ್ದರೆ ಪರವಾಗಿಲ್ಲ, ಆದರೆ ನಿಮ್ಮ ತಂದೆ ತಾಯಿಗಾದರೂ ಮಾದರಿಯಾಗರಿ ಎಂಬ ಮಾತನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮ್ಮ ತಂದೆ ತಾಯಿಯ ಕಷ್ಟ, ಅವರ ಪಡುತ್ತಿರುವಂಥ ಶ್ರಮ, ಅವರು ಹಾಕುತ್ತಿರುವಂಥ ಕಣ್ಣೀರು ಬೆವರನ್ನು ನೀವು ಅರ್ಥ ಮಾಡಿಕೊಂಡು ನೀವು ಇವತ್ತು ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿರಿ. ಇದು ನಿಮಗೆ ಒಳ್ಳೆಯ ಅವಕಾಶ. ಒಂದಲ್ಲ ಎರಡಲ್ಲ ಸಾವಿರಾರು ಹುದ್ದೆಗಳನ್ನು ಇವತ್ತು ಸರಿ ತುಂಬಲು ಅಧಿಸೂಚನೆ ಹೊರಡಿಸಿದ ತಮಗೆಲ್ಲರಿಗೂ ಗೊತ್ತೈತಿ. ಇಲ್ಲಿವರೆಗೆ 200-300 ಕರೆದಾಗ ಆಯ್ಕೆಯಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಸಾವಿರಾರು ಒಂದು ಹುದ್ದೆಗಳನ್ನು ಕರೆದಿದ್ದಾರೆ. ಸ್ನೇಹಿತರೆ, ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇದರಲ್ಲಿ ನೀವೊಬ್ಬರಾದರೆ ಮಾತ್ರ ನೀವು ಜೀವನ ಸಾರ್ಥಕ. ಇಲ್ಲದಿದ್ದರೆ ನೀವು ಇಲ್ಲಿವರೆಗೂ ಮಾಡಿದ ಪ್ರಯತ್ನ ವೇಸ್ಟ್. ಯಾಕಂದರೆ ಪ್ರತಿಯೊಬ್ಬ ತಂದೆಯೂ ಸಹ ತನ್ನ ಮಗನನ್ನು ಕಾಲೇಜಿಗೆ ಅಥವಾ ಶಾಲೆಗೆ ಯಾಕೆ ಕಳಿಸ್ತಾನೆ ಗೊತ್ತಾ? ನನ್ನ ಮಗ ಓದಿ ಒಂದು ಏನೋ ಸರ್ಕಾರಿ ಹುದ್ದೆ ತಗೊಳ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಕಳಿಸಿರ್ತಾರೆ. ನೀವು ಇಲ್ಲಿ ಮೂಲ ಉದ್ದೇಶನ ಬಿಟ್ಟು ಏನೇನೋ ಮಾಡಿಬಿಟ್ರೆ ಅದು ಸ್ನೇಹಿತರೆ ಖಂಡಿತವಾಗ್ಲೂ ದೇವರು ಒಪ್ಪಲ್ಲ. ನೀವು ನಿಮ್ಮ ತಂದೆ ತಾಯಿಗೆ ದ್ರೋಹ ಮಾಡಿದಾಗೆ ಆಗುತ್ತೆ. ಯಾಕಂದರೆ ದುಡ್ಡಿರುತ್ತೆ, ಖರ್ಚು ಮಾಡ್ಬೋದು, ಅದೆಲ್ಲ ದುನಿಯಾ ಮಾಡ್ಬೋದು, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ನಿಮಗೊಂದು ಹೇಳ್ತೀನಿ, ನನ್ನ ಪರಿಚಯವನ್ನ ಇರಲಿ, ಇಷ್ಟೇ ಸಾಕು ಇವಾಗ. ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೀವು ನೋಡ್ಕೊಳ್ಳಿ, ಖಂಡಿತವಾಗೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿಗೆ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಯಶಸ್ವಿಯಾಗಲಿ ಎಂಬ ಮಾತನ್ನು ತಮಗೆ ಹೇಳುತ್ತಾ ಸೊ ನನ್ನ ಒಂದು ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ.